ಮನೆ ನಾಟಕ ಆಡ್ಕೆ ಬಂದವನು. ನನ್ಗೆ ರಾಜನ್ ಪಾಠ ಮಾಡಕ್ ಬಿಡ್ನಿಲ್ಲ, ನನ್ಗೆ ಯಾರು ಸಪೋರ್ಟ್ ಕೊಡ್ನಿಲ್ಲ ಅನ್ಕಂಡು ಒಳ್ಳೆ ಹುಚ್ಚ ಆಡ್ದಂಗ ಆಡ್ತಾವನೆ. ನೀನಾರ ಸಟಕ್ ಬುದ್ಧಿ ಹೇಳು ಮಲ್ಲಣ್ಣ, ನನ್ಗೆ ಯಾಕೋ ಭಯ ಆಯ್ತದ. ಕಲ್ಯಾಣ ಕಲ್ಯಾಣ ಹೋಗೋ ಬಡ್ಡಿ ಐತೆ. ರಾತ್ರಿ ಸಿಂಹಾಸನ ಬಿಟ್ಕೊಡ್ದೆ ನಾಟಕ ಆಡ್ಬಿಟ್ಟು ಈಗ ನನ್ ಕಲ್ಲಣ್ಣ ಕಲ್ಲಣ್ಣ ಅಂತ ನನ್ನ ನೆಟ್ಟಿದಾಗ ಬಂದಿದ್ಯಾ. ಹೋಗೋ ಬಡ್ಡಿ ಐತೆ. ಅದು ನಾಟಕ ಕಲ್ಲ, ಅದು ರಾತ್ರಿಗೆ ಮುಗಿತು. ಅದಕ್ಕೆ ಹಾಕ್ಲ ಈಗ ಕಂದ್ರಿಸ್ತಾ ಇದೀಯ. ದೊಡ್ಡಣ್ಣ ನೀನಾರು ಹೊಸಿ ಹೇಳ. ಉಂಡೆ ಸುಬ್ಬ, ಇವ್ರಿಬ್ರು ಹೆಂಗೆ ಅಂತ ಚೆನ್ನಾಗಿದ್ದಾಗ ಇವ್ರಿಬ್ರು ಮಾಡಿರೋ ತಪ್ಪ ಯಾರಿಗೂ ಹೇಳ್ದೇನೆ ಇವ್ರಿಬ್ರದ್ದು ಈಗ ಅಳ್ಸ್ಕತ್ತಲ್ಲ. ಈಗ ಅವನ್ ತಪ್ಪ ಇವ್ನ್ ಹೇಳುದು, ಇವನ್ ತಪ್ಪ ಅವನ್ ಹೇಳುದು ಮಾಡ್ಕೊಂಡು ನಮ್ಮ ಬಾಳ್ಗೆಡ್ಸ್ಕ ಕುಂತವ್ರಲ್ಲ. ಹುಡುಗರು ರಾತ್ರಿ ಹೊತ್ತು ಕುಡ್ದಾಗ ಮಾತಾಡ್ತಾರಲ್ಲ, ಹಂಗ ಆಡ್ತಾವ್ರಲ್ಲ ಇವ್ರು. ಉಗಿಯೋಣ, ಚೆನ್ನಾಗಿ ಉಗಿಯೋಣ. ಇವ್ರಿಬ್ರು ನೋಡ್ತಾ ಇದ್ರೆ ನಂಗೊಂದ್ ತಮಾಸಿ ಗೆಪ್ತಿ ಬರ್ತದೆ ಕಲ. ಯಾವ್ದಣ್ಣ ಅದು? ಓತರೆಯಿಂದ ಸಂದ್ ಗಂಟೆ ಇಬ್ರು ಕತ್ತನ್ ಪಟ್ಟಿ ಹಿಡ್ಕೊಂಡ್ ಗುದ್ದಾಡ್ಬಿಟ್ಟು ಸಂದೆ ಹೊತ್ತು ಬಾರ್ಗೋದ್ಮೇಲೆ 90 ಒಳಗ್ ಬೀಳುದೇ ತಡ. ಅಯ್ಯೋ ನಿನ್ನಂತ ಪೆಂಡು ಈ ಜಗತ್ತಲ್ಲೇ ಇಲ್ಲ, ನಿನ್ನಂತ ಪೆಂಡು ಈ ದುನಿಯಾದಲ್ಲೇ ಇಲ್ಲ ಅನ್ಕೊಂಡು ಬರೀ ಸುಳ್ಳಿ ಹೇಳ್ತಾವಲ್ಲ, ಹಂಗೆ ಹೇಳ್ತಾರೆ ಕಲ. ಹೆಂಗ್ ಹೇಳಿದ್ರಣ್ಣ? ಹೆಂಗೆ ಅಂದ್ರೆ ಒಬ್ಬ ಕುಡ್ಕ ಹೇಳದ್ನಂತೆ, ಬಾರಲ್ಲಿ ಕುಂತ್ಕೊಂಡು ಚೆನ್ನಾಗಿ ಕುಡ್ದು ಹಣ್ಣ ಆದ್ಮೇಲೆ ಹೇಳದ್ನಂತೆ, ಏನಂತ? ನಮ್ಮಪ್ಪ ಎಂತ ಸಾಹಸ ಮಾಡೋನೆ ಗೊತ್ತಾಗುರು ಅಂದಂತೆ. ಅದಕ್ಕೆ ಇನ್ನೊಬ್ಬ ಕುಡ್ಕ ಅಂದಂತೆ, ಏನ್ ಮಾಡ್ಬಿಟ್ಟಿದಾನೆ ನಿಮ್ಮಪ್ಪ ಅಂದೊತ್ಗೆ ನಮ್ಮಪ್ಪ ದೊಡ್ಡ ಕೆರೆಯಲ್ಲಿ ಬಿದ್ದು ಚಿಕ್ಕ ಕೆರೆಯಲ್ಲಿ ಎದ್ದು ಬಂದ್ಬಿಡ್ತಾನೆ ಅಂದಂತೆ. ಅದಕ್ಕೆ ಇನ್ನೊಬ್ಬ ಕುಡ್ಕ ಅಂದಂತೆ, ನಿಮ್ಮಪ್ಪ ಏನ್ ಮಹಾ ದಬಾಕ್ಬಿಟ್ಟಿರೋದು, ನಮ್ಮಪ್ಪ ರಾತ್ರಿ ಹೊತ್ತು ಟ್ಯಾಂಕಿ ಒಳಗ್ ಬೀಳ್ತಾನೆ, ಒತ್ತಂತೆ ನಲ್ಲಿ ಒಳಗ್ ಬಂದ್ಬಿಡ್ತಾನೆ ಅಂದಂತೆ ಕಲ. ಆಮೇಲೆ ಏನಾಯ್ತು, ಹಿಂಗೆ 12ರಿಂದ 1 ಗಂಟೆ ಕುಡ್ದು ಹಣ್ಣಾಗವ್ರೆ. ಒಬ್ಬ ಕುಡ್ಕನ್ಗೆ ಸಳಿ ಶುರುವಾಗೋಯ್ತು. ನಾ ಮನೆಗೆ ಹೋಯ್ತೀನಿ ಅಂತ ಅಂದ್ಬಿಟ್ಟಿದ್ದೆ, ಊರ್ ದಾರಿ ಬಿಟ್ಬಿಟ್ಟು ಕಾಡ್ ದಾರಿ ಬಿದ್ಬಿಟ್ಟವನೆ ಕಲ. ಆ ಊರಲ್ಲಿ ಯಾರೋ ಸತ್ತೋಗವ್ರೆ. ಸತ್ತೋದ್ ದಿನ ಅವ್ರ ಕಡೆ ನೆಂಟ್ರ ಯಾರೋ ಬರ್ಬೇಕಾಗಿತ್ತು, ಬಂದಿರ್ಲಿಲ್ಲ. ಅದಕ್ಕೆ ಆ ಸತ್ತೋಗಿರೋನ ನಾಳೆ ಕೂತಾಕುಮ ನಡ್ರಲ್ಲ ಅಂತ ಅಂದ್ಬಿಟ್ಟು ಗುಂಡಿಯ ಖಾಲಿ ಬಿಟ್ಬಿಟ್ಟು ಹೊಂಟಾಗವ್ರೆ ಕಲ. ಕುಡ್ದ್ಬಿಟ್ಟು ಬತ್ತಿದ್ನಲ್ಲ, ಕುಡ್ಕೊಂಡು ತೂರಾಡ್ಕೊಂಡು ಓದದೆ ಆ ಗುಂಡಿ ಒಳಗ್ ಬಿದ್ದೋಗವ್ನೆ. ಏನ್ ಕುಡ್ದು ಹಣ್ಣಾಗಿದ್ದಕ್ಕೂ ಅದಕ್ಕೂ ಆ ಗುಂಡಿಯಿಂದ ಮ್ಯಾಕ್ ಕೇಳೋಕಾಗ್ದೇನೆ ಒಳಗ್ ಕೂತ್ಕೊಂಡು ಸಳಿ ಅಂತಿದ್ನಂತೆ. ಬಾರಲ್ಲಿ ಇನ್ನೊಬ್ಬ ಕುಡ್ಕ ಇದ್ನಲ್ಲ, ಅವನು ಊರ್ಗ್ ಹೋಯ್ತೀನಿ ಅಂತ ಅಂದ್ಬಿಟ್ಟು ಊರ್ ದಾರಿಯ ಬಿಟ್ಬಿಟ್ಟು ಕಾಡ್ ದಾರಿ ಹಿಡಿದ್ಬಿಟ್ಟವನೆ. ತೂರಾಡ್ಕೊಂಡ್ ಆ ಗುಂಡಿ ತಕ್ ಬಂದವನೆ. ಮೊದ್ಲು ಹೋಗಿದ್ನಲ್ಲ ಕುಡ್ಕ, ಗುಂಡಿ ಒಳಗ್ ಬಿದ್ಬಿಟ್ಟು ಸಳಿ ಅಂತಿದ್ನಲ್ಲ, ಮ್ಯಾಲ್ ನಿಂತ್ಕೊಂಡ್ ಈ ಕುಡ್ಕ ನೋಡ್ಬಿಟ್ಟು ಕಾಪ ಹತ್ಕೊಬಿಟ್ಟದಕ್ಕಲ್ಲ ಇವನಿಗೆ. ಅಲ್ಲ, ಎಣವತ್ತೊಂದು ಗುಂಡಿ ಒಳಕ್ ಹಾಕ್ಬಿಟ್ಟು ಮಣ್ಣು ಮುಚ್ಚೆ ಹೋದ್ರೆ ಎಣೆಗ್ ಸಳಿ ಹಿಡಿದಿಲ್ವಾ ಅಂತ ಅಂದ್ಬಿಟ್ಟು ಗುದ್ಲಿಯ ತಕ್ಕಂದು ಮಣ್ಣ ನುಣ್ಗೆ ಎಳ್ದ್ಬಿಟ್ಟು ಅಟ್ಟಿಗೊಂಟೋದ್ನಂತೆ ಕಲ. ಸರಿಯಾಗಿ ಮಾಡೋಣ ಬಿಡೋಣ. ಹಂಗೆ ನನಗೆ ಮಣ್ಣೆಳಕ್ ಬಂದಿದ್ಯೋ. ಅಯ್ಯೋ, ನನ್ನ ಮೋಸ ಮಾಡ್ದಾರ ಉದ್ದಾರ ಆಗ್ತಾನೆ ಹೋಗ್ಲಿ, ನನ್ನ ರಾಜನ ಮಾಡ್ತೀನಿ ಅಂತ ಏರಪ್ಪನ ಹಸ್ಬಿಟ್ಟು ಎತ್ತಾಕ್ಬಿಟ್ರಲ್ಲಪ್ಪ. ಹಿಂಗೆ ಮಲ್ಲಣ್ಣ ವತಾರಿಂದ ಹಿಂಗೆ ಆಡ್ತಾವನೆ. ಆ ಹಾಳದು ಹೂನ್ ಗುರ್ತನವ್ರು ಕರ್ಕೊಂಡೋಗಿ ಈ ಮಟ್ಟಕ್ ಮಾಡ್ಬಿಟ್ರು ನನ್ ಗಂಡನ್ನ. ಬೇಡ ಸುಮ್ನಿರಕ. ನೀನ್ ಯಾಕೆ ಹೇಳ್ತಾ ಇದೆಯಲ್ಲ? ಅಣ್ಣ, ಊನ್ ಪಾರ್ಟಿ ಕಾರ್ಯಕರ್ತನಾಗಿ ಈ ಪಾರ್ಟಿ ತಲೆ ಕೆಡ್ಸ್ಕೊಂಡು ಹುಚ್ಚಾಗ್ಬಿಟ್ಟನಲ್ಲಣ್ಣ. ಪಾಪ ಇವನು ಊನ್ ಗುರ್ತಿಗೆ ದುಡ್ದಿರುದ ನೋಡಿದ್ರೆ ಇಷ್ಟೊತ್ತಿಗೆ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷನಾಗಿರ್ಬೇಕಾಗಿತ್ತು. ನೋಡೋಣ, ಕಮಲ್ದಂತ ಮಕ ಕೈ ಎಣ್ಣೆ ಮುಕ್ತಂಗ್ ಮಾಡ್ಕೊಂಡು ಒಳ್ಳೆ ಹುಚ್ಚ ಆಡ್ದಂಗ ಆಡ್ತಾವಲ್ಲಣ್ಣ. ಇದೆಂತ ದುರ್ವಿಧಿ ಅಣ್ಣ. ನೀನ್ ಯಾಕೆ ಹೇಳ್ತಾ ಇದೆಯಾ? ಸುಮ್ಕಿರ ಬಟ್ಟದ. ಪಾಪ ಅವನ್ ಮಕ ನೋಡೋಣ. ಕಮಲ ಇಂದು ಬಾಡಿ ಹೋಯ್ತೆ, ಕುಮುದ ಇಂದು ಅರಳದಾಯ್ತೆ. ಭ್ರಷ್ಟ ದೋಸ್ತಿ ಆಟದಿ ಬಡಪಾಯಿ ಕೊಲ್ಲುತ್ತಿರುವುದೇ. ಕಮಲ ಇಂದು ಬಾಡಿ ಹೋಯ್ತೆ, ಕುಮುದ ಇಂದು ಅರಳದಾಯ್ತೆ. ಅಯ್ಯೋ ಕಲಣ, ಜಾಸ್ ಒದ್ಬಿಡ್ತೀನಿ ಬೋಳಿ ಮಗನೇ. ನಿನ್ ಕಣ್ಣೀರ್ಗೆ ನನ್ ಕರ್ಗೋಗಿ ನಿನ್ ಕೈಗೆ ಸಿಗಾಕೋತೀನಿ ಅಂತ ತಿಳ್ಕೊಂಡಿದ್ಯೇನೋ. ನನಗೆ ಸಿಂಹಾಸನ ಸಿಗದೆ ಇರೋದಕ್ಕೆ ನೀನು ಡಬಲ್ ಕಾರಣಕ್ಕಲ್ಲ. ನಿನ್ನ ನೋಡಿದ್ರೆ ನನ್ ರಕ್ತ ಕುದಿತಾ ಇತ್ತಲ್ಲ. ಅಣ್ಣೋ ಮಲಣ, ಏನಣ್ಣ ಇವನು? ಬಿಡ್ಲ, ಇವನು ರಾಜಕೀಯದ ವಿಷಯನ ಫುಲ್ ತಲೆ ಒಳಕ್ ಹಾಕಬಿಟ್ಟವನೇ ಕನ್ಲ. ಇವನ್ನ ಅವನ್ ಭಾಷೆನೆಲ್ಲ ಹೊರ ಕರ್ಕ ಬರ್ಬೇಕಲ್ಲ, ಇಲ್ಲ ಅಂದ್ರೆ ನಾವು ಹುಚ್ಚಾಗ್ಬಿಡ್ತೀವಿ ಅಷ್ಟೇ. ಲೋ ಕಲ್ಯಾಣ, ನೀನ್ ಮಾತಾಡ್ಬೇಡ. ರಾತ್ರಿ ಸಿಂಹಾಸನದಿಂದ ಇಳಿದೆ ಮೋಸನು ಮಾಡಿದ್ದು ಅಲ್ದೆ ಇವನ್ ಜೊತೆ ಸೇರ್ಕೊಂಡು ಮತ್ತೆ ನನ್ನ ಯಾಮರ್ಸಕ್ ನೋಡ್ತಾ ಇದೀಯಾ. ಈ ವಿಷಯನ ಜನತಾ ನ್ಯಾಯಾಲಯದ ಮುಂದಿಡ್ತೀನಿ. ನೀವೆಲ್ಲ ವಚನ ಭ್ರಷ್ಟರು ಅಂತ ಸಾರಿ ಹೇಳ್ತೀನಿ. ನೀನು ಹಿಂಗೆ ಆಡ್ತಾ ಇರೋ ಪೊಟ್ಟಿ ಐದ್ನೆ, ನಿನ್ನ ನಿಮಾರಿಸಿದವ್ರು ಎತ್ತಾಕೊಂಡ್ ಹೋಯ್ತಾರೆ. ಹೇಳ್ತೀನಿ ಕೇಳೋ, ಕಪ್ಪಿ ಮುಂಡತ್ತದೆ. ನನ್ನ ಡೈಲಾಗ್ ನನಗೆ ರಿಪೀಟ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ರಾಜನ ಪಾಲ್ಟು ಕೊಟ್ಟು
ಸಿಂಹಾಸನ ಕೊಡಿಸ್ತೇನಂತ ಓಟ್ಲೊಳಗೆ ಹೇಳಿದ್ರಲ್ಲೋ ನಿಂಬಾಯಿಗೆ ಮಣ್ಣಾಕ ತಂದನ್ನ ತಾನಾನ ಅರ್ಧ ರಾತ್ರಿ ಆದ್ರೂ ಸಿಂಹಾಸನ ಬುಟ್ಕೊಡ್ದೇನೆ ಅರ್ಧ ಎಕರೆ ವಾಲ ಮಾರ್ಸಿ ಮಾರ್ಸಿ ಬುಟ್ರಲ್ಲೋ ತಂದನ್ನ ತಾನಾನ ಊರೂರ್ ಮೇಲ್ ಒಯ್ತಿದ್ ನನ್ನ ಓಟ್ಲೊಳಗೆ ಕರ್ಕಂದೋಗಿ ರಂಗೀಲ ಡಾನ್ಸು ತೋರ್ಸಿ ಬಗ್ನಿಗೂಟಾವ ನನಗೆ ಬಗ್ದೇಟ್ಗೆ ಮಡಗದ್ರಲ್ಲೋ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ಅಯ್ಯೋ ಬೊಡ್ಡಿ ಐದ್ನೆ ಇವನ್ ಹೆಂಗಪ್ಪ ಸಮಾಧಾನ ಪಡಿಸುದು? ನನ್ ಮಾತ ಕೇಳೋ ಓಟ್ಲು ಕಲ್ಲಣ್ಣ ಮುಂದೊಂದ್ ದಿನ ನಿನ್ಗೆ ಲಕ್ಕೆ ಲಕ್ಕಣ್ಣ ನನ್ ಮಾತ ಕೇಳೋ ಓಟ್ಲು ಕಲ್ಲಣ್ಣ ಮುಂದೊಂದ್ ದಿನ ನಿನ್ಗೆ ಲಕ್ಕೆ ಲಕ್ಕಣ್ಣ ನಿನ್ನ ಕೋಪವ ಬಿಟ್ಟು ಬರ್ತೀಯ ದೋಸ್ತಿ ದೊಂಬ್ರಾಟದ ಶಾಂತಿ ಸಂಧಾನಕ್ಕೆ ಕೈನೋನ ಪಕ್ಕದಲ್ಲೇ ಇಟ್ಕೊಂಡಿದೀಯಾ ಹೂವನ್ನ ಮುಡಿಯಿಂದ ಕಿತ್ತಾಕಿದೀಯಾ ಕೈನೋನ ಪಕ್ಕದಲ್ಲೇ ಇಟ್ಕೊಂಡಿದೀಯಾ ಹೂವನ್ನ ಮುಡಿಯಿಂದ ಕಿತ್ತಾಕಿದೀಯಾ ನಿನ್ನ ದೋಸ್ತಿಯ ಶಾಂತಿ ಸಂಧಾನವ ಹೇಗೆ ನಂಬಲೋ ಹೇಗೆ ನಂಬಲೋ ಹೇಗೆ ನಂಬಲೋ ಹೇಗೆ ನಂಬಲೋ ನೀನೇನು ಹೇಳು ಮಲ್ಲಣ್ಣ ನಿಮ್ ಮಹಿಳೆ ಗುರುತ್ನವ್ರು ಮಾಡಿದ್ದು ತುಂಬಾ ತಪ್ಪು. ಹುಚ್ಚ ಬಡ್ಡಿ ಐದ್ನೆ ನೀನು ಅವನ ಜೊತೆ ಸೇರ್ಕೊಂಡು ನಿನಗೂ ರಾಜಕೀಯ ಹುಚ್ಚಿಡಿತ ಹೆಂಗೋ ಬಡ್ಡಿದೆ. ರಾಜಕೀಯದವರು ಈ ಪಾರ್ಟಿಲಿ ಅಧಿಕಾರ ಸಿಗ್ಲಿಲ್ಲ ಅಂತ ಆ ಪಾರ್ಟಿಗೆ ಹೋಯ್ತಾರೆ, ಆ ಪಾರ್ಟಿಲಿ ಅಧಿಕಾರ ಸಿಗ್ಲಿಲ್ಲ ಅಂತ ಈ ಪಾರ್ಟಿಗೆ ಬರ್ತಾರೆ. ರಾಜಕೀಯದವ್ರು ಹೆಂಗ್ ಆಡ್ತಾರೆ ಹಂಗ್ ನಾವು ಆಡ್ಬೇಕು ಕಂದ್ಲ. ಅದನ್ನ ಬಿಟ್ಬಿಟ್ಟು ಈ ಬಡ್ಡತ್ತದು ಹೂ ಅಂತ ತಲೆಯ ಕೆಡ್ಸ್ಕೊಂಡು ಹೂಗೆ ಹುಟ್ಟಿರೋ ನಂಗೆ ಆಡ್ತಾ ಕುಂತವನೆ. ಅದ್ರ ಜೊತೆಗೆ ಕಮ್ಮಂಗಿ ಬಡ್ಡತ್ತದೆ ನೀನು ಸೇರ್ಕೊಂಡಿದೀಯ. ನೀವು ಹಿಂಗೆ ಕತೆ ಹೇಳಿ ಜನಕ್ಕೆ ಯಾಮಾರ್ಬಿಟ್ರಿ. ಹೂಗೂ ಮಹಿಳೆಗೂ ಆಗಿದ 2020 ಒಪ್ಪಂದ ಬಗ್ಗೆ ಮಾತಾಡೋಣ. ನಾವು ಸಪೋರ್ಟ್ ಕೊಟ್ಟಂಗೆ ನಮ್ಗೆ ಸಪೋರ್ಟ್ ಕೊಟ್ಟಿದ್ರೆ ಈ ರಾಜ್ಯನ ಮಾದರಿ ರಾಜ್ಯ ಮಾಡ್ತಿದ್ದ ಕಣ. ಬಿಗ್ನಾಸಿ ಮುಂಡದೆ ನಿನ್ಗೆಲ್ಲ ಹುಚ್ಚಿಡ್ಕಂದದ ಕಣ. ಯಾವ ನಡುಮನೆ ಸಪೋರ್ಟ್ ಸುದ್ದಿ ಮಾತಾಡ್ತಾ ಇದೀಯೋ ನೀನು? ನಿಮ್ಮ ಅಪ್ಪ ನಿಮ್ಮ ಅವನಿಗೆ ಸಪೋರ್ಟ್ ಕೊಟ್ಟಿದ್ದ? ಇಲ್ಲ ನಿನ್ನ ಅಣ್ಣ ತಮ್ಮದಿರ್ಗೆ ಸಪೋರ್ಟ್ ಕೊಟ್ಟಿದ್ದ? ನಂಗೆ ಸಪೋರ್ಟ್ ಕೊಟ್ಟಿದ್ಯಾ? ನೀನು ನಿನ್ ಸಂಸಾರಕ್ಕೆ ಸಪೋರ್ಟ್ ಕೊಟ್ಕೊಂಡ್ ನಾ ಕಾಸು ಸಂಪಾದನೆ ಮಾಡಿದ್ರೆ ನಾವ್ ಹೆಂಗಿರ್ಬೋದಿತ್ತು ಅಂತ ಯೋಚನೆ ಮಾಡೋ ಮುಂಡೆ ಗಂಡ ವಾತಾರಿಂದ ನನಗೆ ಹುಚ್ಚು ಬೆಪ್ಪರ್ಸ್ಬಿಟ್ಟಲ್ಲ ಹೇಳದ್ನ ಹೇಳಿ ಸಪೋರ್ಟ್ ಅಂತೆ ಸಪೋರ್ಟ್. ತನ್ಗೆ ಸಪೋರ್ಟ್ ಅನ್ನು ಕಾಸಿಲ್ದ ನಿಂತಿದೀಯೇ ನೋಡು. ದೊಡ್ಡಣ್ಣ ಕೈಯ ಹೆಂಗ್ ಮುಚ್ಕೊಂಡು ಮರ್ವಾದಿಯಿಂದ ನಿಂತಿದ್ದಾನು. ನಿನಗೀಗ ಮಂಡ್ಯ ಸ್ಟೈಲ್ ಹೇಳ್ಬೇಕಾಯ್ತದ ಅಷ್ಟೇ. ಹಂಗಂದ್ರೆ ಏನಣ್ಣ? ಮಂಡ್ಯದ ಎರಡೈಕ್ಳು ಬೆಂಗಳೂರು ಬಾರಲ್ಲಿ ಎಣ್ಣೆ ಹೊಡಿ ಕೊಂಟಾಗವ್ರೆ. ಹೋಗಿ ಕುಂತ್ಕೊಂಡಿದ್ದೆ ತಡ 1000 ರೂಪಾಯಿಗೆ ಡ್ರಿಂಕ್ಸ್ ತರ್ಸ್ಕೊಂಡು ತಂದೂರಿ ಚಿಕನ್ ಬಿರಿಯಾನಿ ಎಲ್ಲಾನು ತರ್ಸ್ಕೊಂಡು 200 ರೂಪಾಯಿ ಬಿಲ್ ಮಾಡ್ಬಿಟ್ಟವ್ರೆ. ಕುಡ್ದುದು ತಿಂದುದು ಎಲ್ಲ ಆದ್ಮೇಲೆ ಇನ್ನೂ ತಕಬಾ ಅಂತಿದ್ರಂತೆ. ಆಗ ಬಾರ್ನ್ ಕ್ಯಾಸಿಯರ್ ಇಷ್ಟೊಂದು ದುಡ್ಡು ಆಗೋಯ್ತದಲ್ಲಪ್ಪ, ಮೊದ್ಲು ದುಡ್ಡು ಕೊಡಿ ಅಂದಂತೆ. ಅದಕ್ಕೆ ಆ ಕುಡುಕರು ಹೇಳಿದ್ರಂತೆ, ಯೋ ಬಿಲ್ ಎಷ್ಟಾದ್ರೂ ಎದ್ರಕಬೇಡ, ನಾವು ಮಂಡ್ಯ ಸ್ಟೈಲಲ್ಲಿ ಬಿಲ್ ಕೊಡ್ತೀವಿ, ತಕಬಾ ಇನ್ನೊಂದು 10 ಬಾಟ್ಲು ಬೀರ ಅಂದವ್ರೆ. ಅಂದಿದೆ ತಡ ತಿರ್ಗಾ ರಾತ್ರಿ 12 ಗಂಟೆ ಕುಡ್ಕೊಂಡು ತಿನ್ಕೊಂಡು 500 ರೂಪಾಯಿ ಬಿಲ್ ಮಾಡ್ಬಿಟ್ಟವ್ರೆ. ಆಗ ಬಾರ್ನೋನ್ ಬಂದ್ಬಿಟ್ಟು ಅದೇನೋ ಅಷ್ಟೊತ್ತಿನ ಮಂಡ್ಯ ಸ್ಟೈಲಲ್ಲಿ ಕಿಸಿತೀನಿ ಅಂತಿದ್ರಿ ಅಲ್ಲಪ್ಪ, 500 ರೂಪಾಯಿ ಆಗದೆ ಕೊಡಿ ಬಿಲ್ಲ ಅಂದಂತೆ. ಆಗ ಮಂಡ್ಯದವ್ರು ಏನ್ ಹೇಳಿದ್ರಂತೆ ಗೊತ್ತಣ್ಣ? ಗೋಡೆ ಮೇಲೆ ಬರ್ಕೊಬೇಡಿ, ಅದನ್ನ ಕಪ್ ಕಡಿತ್ಲೆ ಬಂದು ಕೊಡ್ತೀನಿ ಅಂದ್ಬಿಟ್ಟು ಎದ್ಕೊಂಡೋದ್ರಂತ ಕನ್ನಡ. ನಾನೇನ್ ಕೈ ಮುಚ್ಕೊಂಡು ನಿಂತಿಲ್ಲ, ಎದ್ರಕೊಂಡು ನಿಂತಿಲ್ಲ. ಕೈಗೆ 40-50 ವರ್ಷದ ಇತಿಹಾಸ ಅದೇ ಕನಕ. ಅಷ್ಟು ಕೇವಲವಾಗಿ ಮಾತಾಡ್ಬೇಡ. ಮಹಿಳೆ ಗುರುತ್ನವ್ರೇನಾದ್ರೂ ನಮ್ಗೆ ಸಪೋರ್ಟ್ ಕೊಟ್ರೆ ಮಹಾರಾಜನ ಸ್ಥಾನವ ತಕೊಂಡವೇ ಹೊರ್ತು ನಿನ್ ಗಂಡಂಗೆ ಉಪರಾಜನ ಸ್ಥಾನಕ್ಕೆ ಹೋಗುದಿಲ್ಲ ಕನಕ. ಕೈ ಕಟ್ಕೊಂಡು ಹೊಟ್ಟೆ ಹುರ್ಕೊಂಡು ನಿಂತಿದ್ರೆ ಕೈ ಮುಚ್ಕೊಂಡವನೇ ಅಂತ ಹೇಳ್ತೀಯ? ಬೋಳಿ ಮಗನೇ, ನಾನೇನ್ ಉಪರಾಜನ ಸ್ಥಾನ ಕೊಡಿ ಅಂತ ಕೇಳಕ್ ಹೋಗಿರ್ಲಿಲ್ಲ ಕಣು. 2020 ಆಡುಮ ಮೊದ್ಲು ನಮ್ಗೆ ಆಮೇಲೆ ನಿಮ್ಗೆ ಅಂತ ಆಸೆ ಹುಟ್ಟಿಸಿ ಮೋಸ ಮಾಡ್ಬಿಟ್ರು ಕಣು. ಹಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಯಾವ ನನ್ನ ಮಗನ ಹೋಗ್ತಿದ್ದನು. ಬಡ್ಡಿ ಐಕ್ಲಿಯ ನೀವಿಬ್ರು ಎಂತೆವ್ರು ಅಂದ್ರೆ ತಕ್ಕನ್ಗೂ ಮುಕ್ಕನ್ಗೂ ಶುಕ್ರವಾರ ಒಪ್ಪತ್ತು ಅಂತಿದ್ರಂತೆ. ಹಂಗೆ ನಿಮ್ಮಿಬ್ರಿಗೂ ತಲೆ ಕೆಟ್ಟೋಗದೆ ಕಣ್ರಲ್ಲ. ಹೇಳೋದ್ನೇ ಹೇಳ್ಕೊಂಡು ರಿಪೀಟ್ ಮಾಡ್ತಾ ಇದೀರಿ ಅಂದ್ರು. ನೀವ್ ಎಂತೆವ್ರು ಅಂತಂದ್ರೆ ಇಲ್ಲೊಬ್ಬ ರಿಪೀಟು ಅನ್ಕೊಂಡು ಉಂಡುದ್ನೇ ಉಣ್ಕೊಂಡ್ ಬತ್ತಿದ್ನಂತೆ. ಏನ್ ಉಣ್ಕೊಂಡ್ ಬಂದಂತಣ? ಹಿಂಗೆ ಒಬ್ಬ ಕಪಿ ಮುಂಡಾತಕ್ಕೆ 30-40 ವರ್ಷ ವಯಸ್ಸಾಗಿರ್ಬೇಕು ಕಣ್ಲ. ಚಿಕ್ಕದ್ರಿಂದ ಓದಿರ್ಲಿಲ್ಲ, ಅಲ್ಲಿ ಇಲ್ಲಿ ಕೂಲಿಯ ಕೆಲಸ ಮಾಡ್ಕೊಂಡು ನಿಂತಿದ್ದ. ಇವನ್ ಫ್ರೆಂಡ್ ಗಳೆಲ್ಲ ಓದಿ ಒಳ್ಳೊಳ್ಳೆ ಕೆಲಸ ಇದ್ರು ಕಣ್ಲ. ಸರಿ ಇವ್ರು ಊರು ಬಂದಾಗ ಇವನು ಚಡ್ಡಿ ಫ್ರೆಂಡ್ ಅಲ್ವೇ, ಕರೆದು ನೋಡು ನೀನು ನಮ್ಮಂಗೆ ಓದಿದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕಬಹುದಿತ್ತು, ಬರೀ ಬಾಡು
ಬಾಡು ಬಳ್ಳೆನೆ ತಿನ್ಬೋದಿತ್ತು, ಕಾರು ಸ್ಕೂಟ್ರಲ್ಲೇ ಓಡಾಡ್ಬೋದಿತ್ತು. ನೀನ್ ನೋಡಿದ್ರೆ ಓದ್ಲಿಲ್ಲ, ಕೊನೆ ಗಂಟನು ಕೂಲಿನೇ ಕಂಬಳನೆ ಮಾಡ್ಕೊಂಡು ಸಾಯ್ತಾ ಕುಂತಿದ್ಯೆ. ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ರಕಲ್ಲ. ಸರಿ ಇವ್ನು ಯೋಚನೆ ಮಾಡ್ಬೇಕಲ್ಲ ಏನಂತ? ನಾನು ಓದಿದ್ರೆ ಇವ್ರಂಗೆ ಒಳ್ಳೊಳ್ಳೆ ಬಟ್ಟೆ ಹಾಕಬೋದಿತ್ತು, ಒಳ್ಳೊಳ್ಳೆ ಬಾಡು ಬಳ್ಳೆ ತಿನ್ಕೊಂಡು ಆರಾಮಾಗಿರ್ಬೋದಿತ್ತು. ಈಗ ಯೋಚನೆ ಮಾಡಿ ಏನ್ ಪ್ರಯೋಜನ? ಜೀವನದಲ್ಲಿ ಒಂದ್ಸಾರಿ ಆದ್ರೂ ಹೊಟ್ಟೆ ತುಂಬಾ ಒಳ್ಳೆ ಊಟ ಮಾಡಿ ಬಾಡು ಬಳ್ಳೆ ತಿನ್ಬಿಡು ಅಂತ ಯೋಚನೆ ಮಾಡ್ಕೊಂಡು ಗೌಡ್ರ ಹತ್ರ 2,000 ರೂಪಾಯಿ ಸಾಲ ವಹಿಸ್ಕೊಂಡು ಬೆಂಗಳೂರು ಅಂತ ಸಿಟಿನಲ್ಲಿ ದೊಡ್ಡದೊಂದು ಮಿಲಿಟರಿ ಹೋಟ್ಲಿಗೆ ಹೋಗಿ ಕುಂತ್ಬಿಟ್ಟವನೇ ಕಲ್ಲ. ಸರಿ ಸಪ್ಲೈಯರ್ ಬಂದ್ ನಿಂತ್ಕೊಂಡೆ ಎಲ್ಲ ಏನೇ ಇದ್ದದು ನಿಮ್ ಹೋಟ್ಲಲ್ಲಿ ಅಂತ ಕೇಳ್ಬಿಟ್ಟವನೇ. ಸಪ್ಲೈಯರ್ಗೆ ಪಾಪ ತಗೋಬಿಟ್ಟದೆ ಕನ್ಲ. ಅಯ್ಯ ಕಪಿ ಮುಂಡತ್ತದೆ, ನಮ್ಮ ಹೋಟ್ಲಲ್ಲಿ ಏನದೆ ಅಂತ ಕೇಳುವಂಗೆ ಇಲ್ಲ ಕಣೋ. ತಿಂಡಿದೊಂದು ಲಿಸ್ಟ್ ಪಡ್ಕೊಂಡಿದೀವಿ, ಓದ್ಕೊಂಡು ಹೇಳು ಅಂತ ಅನ್ಬಿಟ್ಟವ್ರೆ. ಈ ಮುಂಡತ್ತೆ ಓದಿಕೆ ಬರಿಕೆ ಬರುದಿಲ್ಲ, ಅತ್ತಗಿತಕ ಕಪಿಯಂಗ್ ನೋಡ್ಬಿಟ್ಟುದ್ಯ. ಅಯ್ಯಪ್ಪ ಈ ಬೊಡ್ಡಿ ಇದ ನೋಡಿದ್ರೆ ಓದ್ಕೊಂಡು ಹೇಳು ಅಂತವನೇ. ನನಗ್ ಬೇರೆ ಓದಕ್ಕೆ ಬರಿಕೆ ಬರುದಿಲ್ಲ, ಇವ್ನ್ ನೋಡ್ರೆ ಹಿಂಗ್ ಹೇಳ್ತವನೆ ಅಂತ ಅನ್ಬಿಟ್ಟುದ್ದೆ. ಆ ವೈನ್ ಆತ ಕಳ್ಸ್ಬಿಟ್ಟುದ್ಯ. ಇರ್ಲಿ, ಇಷ್ಟೊಂದ್ ತಿಂಡಿ ಹೆಸರಾದ್ರೆ ಯಾವ್ದಾರ ಒಂದ್ ತಿಂಡಿ ಮೇಲೆ ಬೆಟ್ಟ ಮಡಿಕ ಕೂತಿರ್ತೀನಿ, ಬೊಡ್ಡಿ ಐದ ಅತ್ತೆ ತಂದ್ ಮಾಡ್ತಾನೆ ಅಂತ ಅನ್ಬಿಟ್ಟುದೆ. ಒಂದ್ ತಿಂಡಿ ಹೆಸರು ಮೇಲೆ ಬೆಟ್ಟ ಮಡಿಕ ಕೂತಿದ್ನಂತೆ ಕನ್ಲ. ಸರಿ ಸಪ್ಲೈಯರ್ ಬಂದು ಏನೇ ಬೇಕು ನಿನ್ಗೆ ಅಂತ ಕೇಳವನೆ. ಇಲ್ಲಿ ಬೆಟ್ಟ ಇಟ್ಕೊಂಡಿಲ್ವಾ, ಅದ ತಂದ್ ಮಡ್ಕ ಬೋಳಿ ಮಗನೆ ಅಂತಂದವನೆ. ಏನ್ ಸಪ್ಲೈಯರ್ ಅದ್ನು ಓದ್ಕೊಂಡು ಇವನು ಕಾಲಿಂದ ತಲೆ ಗಂಟ 4 ಸಾರಿ ನೋಡ್ಕೊಂಡು ಹೋಗ್ಬಿಟ್ಟುದ್ಯ. 4 ಮುದ್ದೆನು 4 ಕಪ್ ಸೇರ್ವನ್ನು ತಂದ್ ಮಡಗದ್ನಂತೆ ಕಲ್ಲ. ಏನ್ ಇವ್ನಿಗೆ ಪಾಪತ್ತೈತಂತೆ. ಅಲ್ಲ ಕಣಯ್ಯ, ನಿಮ್ ಹೋಟ್ಲಲ್ಲಿ ಏನು ಬಾಡು ಬಾಳೆ ಇಲ್ವಯ್ಯ, ಬರೀ ಮುದ್ದೆನು ಸೇರ್ವನ್ನು ತಂದ್ ಮಡಗಿದ್ಯಲ್ಲ ಅಂತ ರೇಗ್ಬಿಟ್ಟವನೆ ಕನ್ಲ. ಆಗ ಸಪ್ಲೈಯರ್ ಅಯ್ಯ ಕಪಿ ಮುಂಡತ್ತುದ್ದೆ, ನೀ ಬೆಟ್ಟಿಟ್ಟಿದ್ದೆ ಮುದ್ದೆ ಮೇಲೆ ಕನ, ಅದ ತಿನ್ಬಿಟ್ಟು ಎತ್ತೋಗೋ ಅಂತಂದವನೆ. ಏನ್ ಇವ್ನಿಗೂ ತರಿಯ ಕೆಟ್ಟೋಗಿ ಪಕ್ಕಕ್ಕೆ ತಿರ್ಗಿ ನೋಡವನೆ ಕನ್ಲ. ಏನ್ ಪಕ್ಕದಲ್ಲೊಬ್ಬ ಉಂಡೆ ಕೋಳಿನ ಮಡಿಕೊಂಡು ರೇಖನೆ ಇಸ್ಕೊಂಡ್ ತಿಂತಿದ್ನಂತೆ. ಇವನ್ಗೆ ಅದ್ರ ಹೆಸರು ಹೇಳಕ್ ಬರಲ್ತು ಕನ್ಲ. ಇರ್ಲಿ, ಆ ಬೋಳಿ ಮಗ ತಿಂದಾದ್ಮೇಲೆ ಏನ್ ಹೇಳನು ನೋಡ್ಕೊಂಡಿದ್ದು. ನಾನು ಅದ್ನೇ ಹೇಳು ಕಾಯ್ತದೆ ಅಂತ ಕಾಯ್ತಾ ಕುಂತಿದ್ದ. ಸರಿ ಸಪ್ಲೈಯರ್ ಬಂದ್ಬಿಟ್ಟುದ್ದೆ, ಕೋಳಿ ತಿಂತಿದ್ದವನಿಗೆ ನೆಕ್ಸ್ಟ್ ಏನ್ ಬೇಕು ಸಾಂದವನೆ. ಅವನು ಒನ್ಸ್ ಮೋರ್ ರಿಪೀಟ್ ಅಂದವನೆ ಕಲ್ಲ. ಹಂಗಂದುದ್ದ ತಡ ಸಪ್ಲೈಯರ್ ಇನ್ನೊಂದು ಉಂಡೆ ಕೋಳಿ ತಂದ್ ಮಡ್ಗವನೆ. ಸರಿ ಮುದ್ದೆ ತಿಂತಿದ್ದವನು, ಓಹೋ ರಿಪೀಟ್ ಅಂದ್ರೆ ನನಗೂ ಉಂಡೆ ಕೋಳಿ ತತ್ತಾನೆ ಅಂತ ಕಾಯ್ತಾ ಕುಂತಿದ್ದ ಕಲ್ಲ. ಸಪ್ಲೈಯರ್ ಬಂದು ಇನ್ನೇನ್ ಬೇಕಯ್ಯ ನಿನ್ಗೆ ಅಂತ ಕೇಳವ್ ನಿವ್ನ. ಇವನು ರಿಪೀಟ್ ಅಂದವನೆ ಕಲ್ಲ. ಸರಿ ರಿಪೀಟ್ ಅಂದಕ್ಕೆ ಹೋಗಿ ಸಪ್ಲೈಯರ್ ತಿರ್ಗಾ 4 ಮುದ್ದೆ 4 ಕಪ್ ಸೇರುವ ತಂದ್ ಮಡಗದ್ನಂತೆ ಕಲ್ಲ. ಇವನ್ಗೂ ಕಾಪತ್ಬಿಟ್ಟು, ಅಲ್ಲ ಕಣಯ್ಯ, ಅವನ್ ರಿಪೀಟ್ ಅಂದ್ರೆ ಉಂಡೆ ಕೋಳಿ ತಂದ್ ಮಡಗ್ತೀಯ, ನಾನ್ ರಿಪೀಟ್ ಅಂದ್ರೆ ಬರೀ ಮುದ್ದೆ ಸೇರುವ ತಂದ್ ಮಡಗ್ತೀಯಲ್ಲ. ಹಳ್ಳಿಯವ್ರು ಬಂದ್ರೆ ಹಿಂಗೆ ಆಟವ ಆಡ್ಸಿರ ಬೋಳಿ ಮಕ್ಳ ಅಂತ ಬೋದ್ಬಿಟ್ಟು ಚೆನ್ನಾಗಿ ಒಡಿಸ್ಕೊಂಡು ಇಕ್ಕಿರು ಹಂಗಿನ ಅರ್ಸ್ಕೊಂಡ್ ಬಂದಿದ್ನಂತೆ ಕನ್ಲ. ಅಯ್ಯೋ ದಡ್ ಮುಂಡತ್ತದೆ. ಹಂಗೆ ನನ್ ಮಕ್ಳ ನೀವಿಬ್ರು ರಿಪೀಟ್ ಕತೆ ಹೇಳ್ತಾನೆ ಇದ್ರೆ ಹಿಂಗೆ ಇಕ್ಕಿರು ಹಂಗಿನ ಅರ್ಸ್ಕೊಂಡು ಚೆನ್ನಾಗಿ ಒದೆ ತಿಂತೀರಿ ಅಷ್ಟೇ. ಓಹೋ, ನೀವಿರೋ ಗಂಟ ಕತೆ ಹೇಳೋದು, ಆಸ್ವಾಸನೆ ಕೊಡೋದು, ಜನ ಯಾಮರ್ಸೋದ್ ಬಿಟ್ರೆ ಏನ್ ಮಾಡಿದಿರಪ್ಪ ಕಲ್ಲಣ್ಣ. ಏನ್ ಇವತ್ತಿನ ರಾಜಕಾರಣ ಹೆಂಗಾಗದೆ ಅಂದ್ರೆ ಒಂದ್ ತಮಾಷೆ ಹೇಳ್ತೀನಿ ಕೇಳೋಣ. ಹೇಳು. ಯಾವನೊಬ್ಬ ರಾಜಕಾರಣಿ ಜನಗಳಿಗೆ ಬರೀ ಆಶ್ವಾಸನೆ ಕೊಟ್ಕೊಂಡು ಗೆದ್ಕೊಂಡ್ ಬತ್ತಿದ್ನಂತ ಕಾರಣ ಯಾವ ಕೆಲಸನೂ ಮಾಡಿಸ್ತಿರ್ಲಿಲ್ಲ. ತಿರ್ಗಾ ಚುನಾವಣೆ ಬಂದ್ಬಿಡ್ತು, ಭಾರಿ ಬಹಿರಂಗ ಸಭೆ ಏರ್ಪಡಿಸ್ಬಿಟ್ಟಿದ್ಯೆ. ನೋಡಿ ಬಂಧುಗಳೇ, ಇವತ್ತು ಮಹಾರಾಷ್ಟ್ರದವರು ಬೆಳಗಾಂ ಕಿತ್ಕತ್ತವ್ರೆ, ಕೇರಳದವರು ಕಾಸರಗೋಡ್ ಕಿತ್ಕತ್ತವ್ರೆ, ಆಂಧ್ರದವರು ಅದ್ ಕಿತ್ಕತ್ತಾರೆ, ತಮಿಳ್ನಾಡವ್ರು ಇದ್ ಕಿತ್ಕತ್ತಾರೆ. ನಾವ್ ಹೆಂಗಿರ್ಬೇಕು? ಕರ್ನಾಟಕದವರೆಲ್ಲ ಒಂದಾಗಿರ್ಬೇಕು. ಮೈಸೂರಿಗೆ ಹೋದಾಗ ಮೈಸೂರಿನವ್ರಂಗಿರ್ಬೇಕು, ಮಂಡ್ಯಕ್ಕೆ ಹೋದಾಗ ಮಂಡ್ಯದವ್ರಂಗಿರ್ಬೇಕು, ತುಮಕೂರ್ಗೆ ಹೋದಾಗ ತುಮಕೂರ್ನವ್ರಂಗಿರ್ಬೇಕು, ಹಾಸನ್ಗೆ ಹೋದಾಗ ಹಾಸನದವ್ರಂಗಿರ್ಬೇಕು ಅನ್ಕೊಂಡದೆ. ಏನ್ ಭಾಷಣ ಮಾಮೇರಿ ಶುರು ಮಾಡ್ಬಿಟ್ಟವನೆ ಕಲ. ಆಗ ಸಭೆಲ್ ಕುಂತಿದವ ಮುದ್ಕಪ್ಪ ಎದ್ಬಿಟ್ಟು ಕೇಳದಂತೆ, ಅಲ್ಲಕ್ಕನ ಬಡ್ಡಿ ಐದ್ನೆ, ಅಲ್ಗೋದಾಗ ಹಂಗಿರ್ಬೇಕು ಇಲ್ಗೋದಾಗ ಹಿಂಗಿರ್ಬೇಕು ಅಂತೀಯಲ್ಲ, ಶ್ರವಣ ಬೆಳಗೊಳಕ್ ಹೋದಾಗ ಹೆಂಗಿರ್ಬೇಕು ಹೇಳುವಂದಂತೆ. ಭಾಷಣ ಮಾಡ್ತಿದ್ದವನು ಮೈಕ್ ಎಷ್ಟು ಬಿಟ್ಟಿದ್ದ ಕಡ್ದೊಂಟೋದಂತೆ ಕನ್ನಡ. ಥೂ ಬಡ್ಡಿ ಐಕ್ಲಿಯ, ಬರೀ ಆಶ್ವಾಸನೆ ಕೊಟ್ಟವ್ರೆ, ಏನೋ ಮಾಡ್ಲಿಲ್ಲ ಅಂತ ಹೇಳ್ತಿರಲ್ಲ. ಹೇಳ್ತೀನಿ ಕೇಳ್ರು, 200 ರೂಪಾಯಿ ಇದ್ದಂತ ವಿಧವಾ ವೇತನ, ಅಂಗವಿಕಲರ ವೇತನ, ವಯೋವೃದ್ಧ ವೇತನವ 400 ರೂಪಾಯಿ ಮಾಡ್ಲಿಲ್ಲ. ಅದು ದೋಸ್ತಿ ದೊಂಬರಾಟ ಇದ್ದಾಗ, ನಿಮ್ ಪಾರ್ಟಿ ರಾಜ ಸರ್ಕಾರ ನಡೆಸಿದಾಗ ಯಾಕೆ ಮಾಡಕ್ಕಾಗ್ಲಿಲ್ಲ? ಆಗ ಸ್ವಾತಂತ್ರ್ಯ ಯೋಧರಿಗೆ 3,000 ರೂಪಾಯಿ ಮಾಡಕ್ಕಾಗ್ಲಿಲ್ಲ, ಮಕ್ಕಳಿಗೆ ಸೈಕಲ್ ಕೊಡಕ್ಕಾಗ್ಲಿಲ್ಲ, ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತರಕ್ಕಾಗ್ಲಿಲ್ಲ. ಇದೆಲ್ಲ ಪಟ್ ಹಿಡಿದಕ್ಕೆ ಈ ಯೋಜನೆ ಜಾರಿಗೆ ತಂದಿದ್ದು. ನಿಮ್ ಪಾರ್ಟಿ ದೊಡ್ಡ ರಾಜ ನಮ್ ಸವಾಸವೇ ಬೇಡ ಅಂತ ಪಟ್ಟಿಡ್ತಿದ್ದಾಗ ನಿಮ್ ಪಾರ್ಟಿ ಚಿಕ್ಕ ರಾಜ ಹೆಂಗ್ ಒಪ್ಪಿಸ್ದ ಗೊತ್ತಾ? ನಮ್ ಪಾರ್ಟಿ ದೊಡ್ಡ ರಾಜ ನಿಮ್ ದೋಸ್ತಿ ದೊಂಬರಾಟನೇ ಒಪ್ಪಿರ್ಲಿಲ್ಲ ಕನ್ಲ. ನೀನು ನನಗೆ ಹೇಳಕ್ ಬಂದಿದ್ದಿಲ್ಲ, ಅವನ್ ಯಾವನ ಜೋಗಯ್ಯ ದಾಸಯ್ಯನ್ ಮಾತ ಕಟ್ಕೊಂಡು ಒದೆ ತಿಂತಿದ್ನಂತೆ, ಹಂಗಾಯ್ತು. ಲೋ ಉಂಡೆ ಸುಬ್ಬ, ಏನಣ್ಣ? ಈ ಮಲ್ಲಣ್ಣ ದಾಸಯ್ಯ ಜೋಗಯ್ಯ ಅಂತಲೇ ಒಂದ್ ಕತೆ ಗೆಪ್ತಿ ಬರ್ತದೆ, ಹೇಳ್ತೀನಿ ಕೇಳಲ್ಲ. ಯಾವ್ದಣ್ಣ? ಹಿಂಗೆ ಒಂದ್ ಊರಲ್ಲಿ ದಾಸಯ್ಯ ಜೋಗಯ್ಯ ಇಬ್ರು ಈ ಸ್ಕೂಲ್ ಮನೆ ಪಡ್ಸಲಲ್ಲಿ ಭಿಕ್ಷವ ಮಾಡ್ಕೊಂಡು ಸಂಧಿ ಆಯ್ತಲೆ ಮನಿ ಕತ್ತಿದ್ರಂತೆ ಕಾಲ. ಏನಾಗೋಯ್ತು, ಕಾರ್ತಿಕೆ ಸೋಮವಾರ ಬತ್ತು, ದಾಸಯ್ಯನ್ಗೂ ಜೋಗಯ್ಯನ್ಗೂ ಒಳೊಳಗೆ ಆಸೆ ಶುರುವಾಗೋಯ್ತು. ಇವತ್ತು ಭಿಕ್ಷವ ಜಾಸ್ತಿ ಮಾಡ್ಬಿಟ್ಟು ಬಂದಿದ್ರಲ್ಲ ಅರ್ಧ ಮಾರಾಕ್ಬಿಟ್ಟು ಎಣ್ಣೆಯ ಜೋರಾಗಿ ವಡಿಮ ಅಂತ ಇಬ್ರು ತೀರ್ಮಾನ ಮಾಡ್ಕೊಂಡು ಒತ್ನಂತೆ ಎದ್ದು ಭಿಕ್ಷೆ ಮಾಡಕ್ಕೆ ಊರೊಳಗೆ ಕೊಂಟಾಗರಕಲ್ಲ. ದಾಸಯ್ಯ ಹಣೆ ತುಂಬಾ 3 ನಾಮ ಹಾಕೊಂಡು ಜೋರಾಗಿ ಜಾಕ್ಟನ್ನು ಬಾರ್ಸ್ಕೊಂಡು ಸಂಕ ಊದ್ಕೊಂಡು ಭಿಕ್ಷೆ ಮಾಡ್ತಿದ್ದಂತೆ. ಈ ದಾಸಯ್ಯ ಭಿಕ್ಷೆ ಮಾಡ್ತಿದ್ ಪಕ್ಕದ ಮನೇಲಿ ಊರ್ ಪಟೇಲಪ್ಪನ್ಗೂ ಅವ್ನ ಹೆಂಡತಿಗೂ ಜಗಳಕ್ಕೆ ಬಿದ್ಬಿಟ್ಟವ್ರಕಲ್ಲ. ಆಗ ಪಟೇಲಪ್ಪ ಹೇಳದ್ನಂತೆ,
ನೋಡಮ್ಮಿ ನಿನ್ನ ಕಟ್ಕೊಂಡಿರ್ತಾವಿಂದ ಹಿಂಗೆ ನಿನ್ ಜೊತೆಲಿ ಎಣ್ಗಿ ಸಾಕಾಗೋಗದೆ. ನೀನ್ ಹಿಂಗೆ ಆಡ್ತಾ ಇದ್ರೆ ಪಕ್ಕದ ಮನೇಲಿ ದಾಸೆ ಭಿಕ್ಷೆ ಮಾಡ್ತಾವನೆ, ಅವನ ಜೊತೆಲಿ ನಿನ್ನ ಕಳಿಸ್ಬಿಡ್ತೀನಿ, ನೀನು ಊರೂರ್ ಮೇಲೆ ಭಿಕ್ಷೆ ಮಾಡೋಕ್ ಸೊರೈತದೆ ಅಂದವನೆ. ಆಮೇಲೆ ಈ ಮಾತು ದಾಸೇನ ಕೇಳಿಸ್ಬಿಟ್ಟದೆ ಕಲ. ದಾಸೆಯ ಮಾಡ್ತಿದ್ ಭಿಕ್ಷವ ಅರ್ಧಕ್ಕೆ ಬಿಟ್ಬಿಟ್ಟು ಸೀದಾ ಬಂದದೆ ಊರ್ ಪಟೇಲಪ್ಪರ್ ಮನೆ ಮುಂಚೆ ನಿಂತು ಬಿಟ್ಟವನೆ. ಜಾಕ್ಟನು ಬಾರ್ಸ್ಕೊಂಡು ಸಂಕವ ಊದ್ಕೊಂಡು ನಾಮನು ತೋರ್ಸ್ಕೊಂಡು ಗೋವಿಂದ ಅಂದವನೆ. ಆಗ ಊರ್ ಪಟೇಲಪ್ಪ ಇವತ್ತು ಕಾರ್ತಿಕ್ ಸೋಮವಾರ ನಾವಿಬ್ರು ಜಗಳ ಆಡೋದು, ಆಮೇಲೆ ಆಡುಮ. ವಾರದ ದಾಸೆ ಬಂದವನೆ ತಕೊಂಡೋಗಿ ಭಿಕ್ಷವ ಹಾಕಮಿ ಅಂದವನೆ. ಪಟೇಲಪ್ಪ ನೆಂಟಿ ಏನ್ ಕಣ್ಣೀರ್ನು ಒರ್ಸ್ಕೊಂಡು ಮರವ ತಕ್ಕಂದು ಅದ್ರ ತುಂಬಾ ಅಕ್ಕಿಯ ತುಂಬ್ಕೊಂಡು ತಕೋ ದಾಸೆಯ ಭಿಕ್ಷವ ಅಂದವಳೆ. ಏನ್ ದಾಸೇನ್ ಹೊಟ್ಟೆ ಒಳಕ್ಕೆ ಆಲ್ಕೆರೆ ಬಸವಪ್ಪನ್ ಕೊಂಡದ್ ಬೆಂಕಿ ಉರ್ದಂಗ್ ಉರ್ದೋಯ್ತು ಕಲ. ಪಟೇಲಪ್ಪ ನೆಂಟಿ ಈ ಪಾಟಿ ಚಂದಗಳಲ್ಲ. ಏನಮ್ಮ ಈಗ ಆಡದ್ ಮಾತ ಈಗ್ಲೇ ಮರ್ತು ಬಿಟ್ಟಿದ್ದೀರ ನೀವು, ಕರಿ ನಿನ್ ಗಂಡನ ಅಂದವನೆ. ಆಗ ಪಟೇಲಪ್ಪ ಏನ್ಲ ದಾಸೆಯ ಈಸ್ಕೋ ಭಿಕ್ಷವ ಅಂದಂತೆ. ಅದಕ್ಕೆ ದಾಸೆ ಏನಂದ ಗೊತ್ತಾ? ಏನಂದಣ? ಅಲ್ಲ ಸ್ವಾಮಿ, ಊರ್ಗೆ ನ್ಯಾಯ ಹೇಳೋರು ನೀವೇ ಮಾತಕ್ ತಪ್ಪುಟ್ರೆ ಹೆಂಗೆ? ಅದೇನೋ ಈಗ ಅರ್ಧ ಗಂಟೆಲಿ ಹೇಳಿದ್ರಲ್ಲ, ಕಳ್ಸ್ಕೊಟ್ಬಿಡಿ ಕರ್ಕೊಂಡ್ ಹೊಂಟೈತೀನಿ, ನಾನು ಒಬ್ನೇ ಇದ್ದು ಬೇಜಾರಾಗದೆ ಅಂದಂತ ಕಲ. ಆಗ ಪಟೇಲಪ್ಪ ತಲೆಯ ಕೆಚ್ಕೊಂಡು ನಾನೇನ್ ಹೇಳದ್ನ ಬೊಡ್ಡಿ ಇದ್ನೆ, ನಾನೇನ್ ಕಳ್ಸ್ಕೊಡ್ತೀನಿ ಅನ್ನೋ, ನಿನ್ಗೇನ್ ತಲೆಗೆಲ್ಲ ಕೆಟ್ಟೋಗಿದ್ದ ದಾಸೆ ಅಂದಂತೆ. ಅಲ್ಲ, ನಾನು ಪಕ್ಕದ ಮನೇಲಿ ಭಿಕ್ಷಾ ಮಾಡ್ತಿದ್ದಾಗ ನಿನ್ ಹೆಂಡತಿಗೆ ಬೈತಿದ್ರಲ್ಲ ಸ್ವಾಮಿ, ಹಿಂಗೆ ಮಾತಾಡ್ತಾ ಇದ್ರೆ ದಾಸೇನ್ ಜೊತೆಲಿ ಕಳಿಸ್ಬಿಡ್ತೀನಿ ಅಂತ, ಅದಕ್ಕೆ ಬಂದಿನಿ ಕಳಿಸ್ಬಿಡಿ ಕರ್ಕೊಂಡ್ ಹೋಯ್ತೀನಿ ಅಂದಂತೆ. ಆಮೇಲೆ ಆಗ ಪಟೇಲಪ್ಪನಿಗೆ 150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಪಾಪ ಹತ್ಬಿಡ್ತು ಕಲ. ಅಯ್ಯೋ ತಿರ್ಕೆ ದಾಸೆಯ, ನಾನು ಪಾಪದಲ್ಲಿ ನನ್ನ ಹೆಂಡತಿಗೆ ಸುಮ್ನೆ ಬೈತಾ ನಿಂತಿದ್ರೆ ಅದ ನಿಜ ಅಂತ ತಿಳ್ಕೊ ಬಂದಿದ್ಯಲ್ಲ, ಆಯ್ತು ಬಾ ಒಳಗೆ ಕಳ್ಸ್ಕೊಟ್ಟು ಅಂದ್ಬಿಟ್ಟು ದಾಸೇನ ಹಟ್ಟಿ ಒಳಗೆ ಕರ್ಕೊಂಡೋಗಿ ಬಾಗಿಲ್ನು ಹಾಕೊಂಡು ಬರಲ್ನು ತಕ್ಕಂದು ಸೀಳ್ಸೋದನ್ನು ತಕ್ಕಂದು ದಮ 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 ಅಂತ ಏನ್ ಚೆನ್ನಾಗಿ ಗಂಡ್ಗೈ ನೀರ್ಗೆ ಮಾಡಿ ಕಳ್ಸ್ಬಿಟ್ಟವ್ರೆ ಕಲ. ಸರಿಯಾಗದೆ ಬಿಡು. ಆಮೇಲೇನು ಮೊಣ್ಣಂಗಾಟಿ ದಾಸೆಯನ್ನ ಅಳ್ಕೊಂಡು ನಸಿಕೊಂಡು ಮುಲಿಕೊಂಡು ಬೀದಿಲ್ ಬತ್ತಾವನೆ. ಅತ್ತಿಂದ ಭಿಕ್ಷೆ ಮಾಡ್ಕೊಂಡು ಜೋಗೆ ಬತ್ತಾ ಇದ್ದಕಲ. ಆಗ ದಾಸೆಯನ್ನ ಅಳ್ತಾ ಇರೋದು ನೋಡ್ಬಿಟ್ಟು ಜೋಗೆ ಕೇಳದ್ನಂತೆ, ಏನ್ ದಾಸಪ್ಪ ಇವತ್ತು ಒಳ್ಳೆ ಭಿಕ್ಷೆ ಆಗಿರುವಂಗದೆ ಅಂದಂತೆ. ಆಗ ದಾಸೆ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದಣ್ಣ? ಈ ಬಡ್ಡಿ ಇದನ್ಗೆ ಏನಾರ ಏಟ ಹೊಡಿಸ್ಬೇಕು ಅಂತ ಅಂದ್ಬಿಟ್ಟು, ನೋಡ್ ಜೋಗಪ್ಪ ನಾವಿಬ್ರು ಸುಮಾರು ದಿವಸದಿಂದ ಇಲ್ಲೇ ಒಟ್ಟಿಗೆ ಇರೋರು, ನಾನು ನಿನಗ್ ಸುಳ್ಳು ಹೇಳ್ಬಾರ್ದು, ಇವತ್ತು ಊರ್ ಪಟೇಲಪ್ಪ ಒಂದ್ ಮೂಟೆ ಅಕ್ಕಿಯ ವರ್ಷಿ ಕಳಿಸ್ಬಿಟ್ಟ, ನಾನು ಒತ್ಕೊಂಡ್ ಬತ್ತಾ ಇದ್ದಿ ತೂಕ ಜಾಸ್ತಿ ಆಗ್ಬಿಟ್ಟು ಮೂಟೆ ಬೇರೆಯವ್ರ ಮನೇಲಿ ಮಡಗ್ಬಿಟ್ಟು ಬಂದಿವ್ನಿ ಅಂದಂತೆ. ಆಗ ಜೋಗಪ್ಪನ್ಗ ಆಸೆ ಹುಟ್ಬಿಡ್ತು ಕಲ. ನಾನು ಹೋದ್ರೆ ಕೊಟ್ಟರ ದಾಸೆ ಅಂದವನೆ. ದಾಸೆ ಅಂದಂತೆ, ಲೇ ಜೋಗಿ ಪಟೇಲಪ್ಪರ ಹಟ್ಟಿ ಮುಂಚರ್ಕ್ ಹೋಗ್ಬಿಟ್ಟು ನೀನ್ ಸಿಂಗ್ಲಾತ ಓದ್ಬಿಟ್ಟು ನಿಂತ್ಕೋ, ಪಟೇಲಪ್ಪ ನಿಂತಿ ಭಿಕ್ಷವ ತತ್ತಾಳೆ, ಆಗನು ಇದ್ ಬೇಡಕ್ಕನವ ದಾಸೆಯನ್ನು ಕೊಟ್ಟನೆ ಕೊಡಿಯನ್ನು ಕೊಡ್ತಾರೆ ಈಸ್ಕ ಬರೋಗು ಅಂದಂತೆ. ಆಮೇಲೆ ಈ ಜೋಗೈನವೇ ದಾಸೆ ಹೇಳ್ದಂಗೆ ಕೇಳ್ಕೊಂಡ್ ಹೋಗಿ ಪಟೇಲಪ್ಪರ ಹಟ್ಟಿ ಮುಂಚರಿ ಸಿಂಗ್ಲಾತ ಓದ್ಬಿಟ್ಟು ನಿಂತ್ಕಂದಂತೆ ಕಲ. ಪಟೇಲಪ್ಪ ಪಡ್ಸಲ ಮೇಲೆ ಕುಂತಿದ್ದಾಮೆ, ಜೋಗೈ ಬಂದವನೆ ಹಾಕು ಭಿಕ್ಷವ ಅಂದಂತೆ. ಜೋಗೈ ಅಂದಂತ ಆಗ ಇದೇನ್ ಸ್ವಾಮಿ ಯಾವ ನ್ಯಾಯ ಇದು? ಒಂದ್ ಕಣ್ಣಗ್ ಸುಣ್ಣ ಒಂದ್ ಕಣ್ಣಗ್ ಬೆಣ್ಣಿಯ, ಮೊದಲ ಅಕ್ಕಿ ತಕ ಬತ್ತಾ ಇದ್ರಲ್ಲ, ಬ್ಯಾಡಿ ಬ್ಯಾಡಿ ದಾಸೆಯನ್ನು ಕೊಟ್ಟದ್ನೆ ಕೊಡಿ ಅಂದಂತೆ. ಆಗ ಪಟೇಲಪ್ಪನ್ಗೆ ಹತ್ ಬಿಡ್ತು ಕಲಕ್ಕ ಪಾಪ. ಇವನು ಅದನ್ನೇ ಕೇಳ್ಕ ಬಂದವನಲ್ಲ, ಸರಿ ಒಳಗ್ ಕರ್ಕ ನಡಿಯಮ್ಮಿ ಅನ್ಬಿಟ್ಟು ಜೋಗೈನ ಒಳಗ್ ಕರ್ಕೊಂಡ್ ಹೋಗಿ ಬಾಗ್ಲ ಹಾಕೊಂಡು ಸೀಳ್ಸೋದೆ ತಕ್ಕಂದು ಬರಲು ತಕ್ಕಂದು ದಮ 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 ಅಂತ ಚೆನ್ನಾಗಿ ಹೊಡೆದು ಸ್ಕೂಲ್ ಮನೆ ತ ಕಳ್ಸ್ಬಿಟ್ರಂತೆ ಕಲ. ಸರಿಯಾಗಿ ಮಾಡ್ರೆ ಕಣ. ಆಗ ದಾಸೆ ಕೇಳದ್ನಂತೆ, ಹೆಂಗಿತ್ತಪ್ಪ ಭಿಕ್ಷಾ ಅಂದಂತೆ. ಥೂ ದಾಸೆ, ನಿನ್ ಮಾತು ಕಟ್ಕೊಂಡ್ ಹೋಗಿ ಅನ್ಯಾಗಿ ಏಟ್ ತಿನ್ಕ ಬಂದಲ್ಲ, ಅದಕ್ಕೆ ಹೇಳುದು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ, ಇನ್ ಮುಂದಕ್ಕೆ ನನ್ನ ನಿನ್ನ ಸವಾಸ ತೀರ್ತು ಅಂತ ಅಂದ್ಬಿಟ್ಟು ಕಡ್ದು ಹೊಂಟೋದ್ನಂತೆ ಕಲ. ಇಂಥ ಕಥೆ ಹೇಳು ಅಂದ್ರೆ 1000 ಹೇಳ್ತೀರಿ, ಅದು ನಿನಗೇನ್ ಗೊತ್ತು? ನನಗ್ ಚೆನ್ನಾಗಿ ಗೊತ್ತು, ಕೇಳು. ಹೆಂಗ್ ಒಪ್ಪಿಸ್ತಾ ಪಾರ್ಟಿ ಚಿಕ್ಕರಾಜ ಅಂದ್ರೆ, ಈ ಟೈಮ್ ಬಿಟ್ರೆ ನಾನು ರಾಜ್ನಾಗೋದಕ್ಕೆ ಆಗೋದಿಲ್ಲ, ನೀನ್ ಒಪ್ಪಿಗೆ ಕೊಡ್ಲೇಬೇಕು ಅಂತ ಅವರೇ ಹೇಳಿದ್ರಿಂದ ಅವ್ರ ಬೈಲೆ ಕೇಳು. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ದೋಸ್ತಿ ದೊಂಬ್ರಾಟ್ಗೆ ಮುಳ್ಳಾಗುವೆಯ, ಹೇಳು ನೀ ಹೇಳು, ಹೇಳು ನೀ ಹೇಳು. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ದೋಸ್ತಿ ದೊಂಬ್ರಾಟ್ಗೆ ಮುಳ್ಳಾಗುವೆಯ, ಹೇಳು ನೀ ಹೇಳು, ಹೇಳು ನೀ ಹೇಳು. ಹಂಗೆ ಪಾರ್ಟಿ ದೊಡ್ಡ ರಾಜ ಮಾತ್ ಕೊಟ್ಟಂಗೆ ಮಹಿಳೆ ಗುರುತ್ನೋರು ಊನ್ ಗುರುತ್ನೋರ್ಗೆ ಅಧಿಕಾರ ಕೊಡ್ಲೇ ಇಲ್ಲ. ಆಗೇನಾಯ್ತು? ವರೇನು ಉಂಟ್ಕತ್ತು, ಮುದುಡ್ಕತ್ತು. ಆಗ ಊನವರು ಧರ್ಮಯಾತ್ರೆಗೆ ಹೋಗಿ ಮಹಿಳೆ ಗುರುತ್ನೋರ್ಗೆ ವಸಿಯ ಅಂದದ್ದು ಆಡದ್ದು ಕೇಳಕ್ಕೆ ಅಸಹ್ಯವಾಗುವಂತ ಮಾತುಗಳು. ಆಮೇಲೆ ಒರೆಲಸಿ ಕೊರೆಗಳು ಏನ್ ಮಾಡ್ದೋ, ಕೈ ಜೊತೆಗೆ ಸೇರ್ತೀವಿ ಹೆಂಗೆ ಅಂದದ್ದೆ ತಡ. ಧರ್ಮಯಾತ್ರೆ ಮಾಡ್ತಾ ಇದ್ದ ಊನ್ ಗುರುತ್ನೋರ್ಗೆ ಫೋನ್ ಮಾಡಿದ್ರಿ, ನಾವು ನಿಮಗ್ ಸಪೋರ್ಟ್ ಕೊಡ್ತೀವಿ ಅಂತ. ಊನ್ ಗುರುತ್ನೋರ್ಗೆ ಹೆಂಗಾರ ಮಾಡಿ ಅಧಿಕಾರ ಇಡೀ ಹುಚ್ಚು ಈಗಿರ್ತದಲ್ಲ ಕಲ್ಲಣ್ಣನ್ಗೆ, ಹಂಗೆ ಧರ್ಮಯಾತ್ರೆ ಅರ್ಧಕ್ಕೆ ನಿಲ್ಸಿ ಹೊಸಬಟ್ಟೆ ಹೊಲಿಸ್ಕೊಂಡು ಹಬ್ಬ ಮಾಡೋಕೆ ಊರ್ ತುಂಬಾ ಫ್ಲೆಕ್ಸ್ ಬ್ಯಾನರ್ ಹಾಕೊಂಡು ಜಡೆಗೆ ಹೂವ ಮುಡ್ಕೊಂಡು ಅಂದ ಚಂದ ತೋರ್ಸ್ಕೊಂಡು ಕುಣ್ಕೊಂಡು ಮೆರ್ಕೊಂಡು ನೆಕ್ಕಂದು ಏನ್ ಖುಷಿ ಪಡ್ತಾ ಇದ್ರೆ, ಇತ್ತ ಜನ ಏನಂತಿದ್ರು ಗೊತ್ತಾ? ಏನಂತಿದ್ರಲ್ಲ,
ದೋಸ್ತಿ ಮತ್ತೆ ಒಂದಾದ್ರು ಹಳೆದ ಹಂಗೆ ಮತ್ತೋದ್ರು ಇವ್ರಿಗೆ ಎಷ್ಟೊಗದ್ರು ಮಾನ ಇಲ್ಲ ಯಾವತ್ತೂ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ ದೋಸ್ತಿ ಮತ್ತೆ ಒಂದಾದ್ರು ಹಳೆದ ಹಂಗೆ ಮರ್ತೋದ್ರು ಹಂಗೆ ಅದ್ವನ್ ಮಗವ ನಿದ್ಗಣಲ್ ಕೊಂದ್ರು ಅಂದಂಗೆ ಹಂಗೋ ಹಿಂಗೋ ಕೆಳಗ್ ಚಟ್ಟ ಕಟ್ಟಿ ಮ್ಯಾಲ್ ಪಟ್ಟ ಕಟ್ಟಿ ಹೂವ ಕುಂಡ್ರಿಸ್ಬಿಟ್ಟು 8 ದಿನಕ್ಕೆ ದಬಾಕವಂಗ್ ಮಾಡಿ ಹೂ ಅರಳಬೇಕಾದ ಕರ್ನಾಟಕದ ದುನಿಯಾನ ಯಾವ ಮಟ್ಟಕ್ಕೆ ತಂದ ನಿಮ್ ಪಾರ್ಟಿ ದೊಡ್ಡ ರಾಜ. ಥೂ ನನ್ ಮಕ್ಳ ನನ್ನ ಇಂಡಿ ಇಪ್ಪೆ ಮಾಡ್ಬಿಟ್ರಲ್ಲೋ ಅದ್ ಯಾವಳ ಒಬ್ಳು ಮಾಡಿದ್ಲಂತೆ ಹಂಗೆ. ಏನ್ ಮಾಡಿದ್ಲಣ್ಣ ಹೇಳ್ತೀನಿ ಕೇಳಲ್ಲ. ಹಿಂಗೆ ನನ್ ಫ್ರೆಂಡು ಚಿಕ್ಕ ಪುಟ್ಟಣ್ಣವ್ರ ನಾಗರಾಜನ್ ನೋಡ್ಕೊಂಡ್ ಬರ್ಮ ಅಂತ ಮಾಯಣ್ಣನ್ ಕೊಪ್ಪಳಿಗೆ ಹೋಗಿದ್ದಿಕ್ಕನ್ಲ. ಯಾಕಣ್ಣ ನನ್ ಮಗಳು ಮದ್ವೆಗೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ಕೊಂಡ್ ಬರ್ಮ ಅಂತ ಹೋಗಿದ್ದಿಕ್ಕನ್ಲ. ಹೋಯ್ತ ಅವ್ರ ಮನೆ ಪಕ್ಕ ಒಬ್ಬಮ್ಮ ಒಂದ್ ಬಕೆಟ್ ತುಂಬಾ ನೀರ ತುಂಬ್ಕೊಂಡು ಒಂದ್ ಸಣ್ಣ ಕೊತ್ತಿಮರಿಯ ಇಟ್ಕೊಂಡು ಅಜ್ಜಿ ತೊಳಿತಾ ಇದ್ಲು ಕನ್ಲ. ಓಹೋ ಏನ ಕೊತ್ತಿಮರಿ ಕೈಯೋ ಅಂತ ಬೇರೆ ಬಡ್ಕತಾದೆ, ನನಗ್ ಬೇರೆ ಹೊಟ್ಟೆ ಉರಿತಾದೆ ಕನ್ಲ. ಇತ್ತಾಗ ನಾಗರಾಜ್ ಬೇರೆ ನೋಡಕ್ ಹೋಗ್ಬೇಕು, ಹಂಗು ತಡಿನಾರ್ದ ಅಮ್ಮನ್ನ ಕೇಳೇ ಬಿಟ್ಟಿಕನ್ಲ. ಏನಂತ ನಿನ್ಗೆ ಏನಾರ ತಲೆಗಿಲ್ಲ ಕೆಟ್ಟೋಗಿದ್ದೆ ಹೆಂಗಮ್ಮ, ಯಾಕಮ್ಮ ಆ ಕೊತ್ತಿಮರಿಯ ನೀರಿಗೆ ಅಜ್ಜಿ ಹಿಂಗ್ ತೊಳಿತಾ ಕೂತಿದ್ಯಲ್ಲ ಅಂತ ಕೇಳ್ದಿಕನ್ಲ. ಅವ ಅಮ್ಮನ್ಗ ಅದೇನ್ ಕೋಪ ಬತ್ತ ಏನ ಅವ್ನ ಯಾರು ದಾರಿ ಲೋಯ್ತಾ ಇದೆಯಲ್ಲ ಸುಮ್ನೆ ಹೋಗಯ್ಯ, ನಮ್ಮ ಮನೆಗ್ ಬರುವಂತ ಪ್ರಾಣಿ ಪಕ್ಷಿ ಅಕ್ಕಿ ಪಕ್ಕಿ ಎಲ್ಲಾನು ತೊಳ್ದಕ್ಕನ ಮಡಿಕೋದು ನಾವು ಅಂತ ಅಂದುಕನ್ಲ. ಹೆಂಗಾರ ತೊಳ್ಕೊಂಡ್ ಹಾಳಾಗೋಗಮ್ಮ ಅನ್ಕೊಂಡು ನಾಗರಾಜು ನೋಡ್ಕೊಬರ್ಮ ಅಂತ ಓದಿಕನ್ಲ. ಅವ್ರ ಮನೆ ಬಾಗ್ಲಾಕಿತ್ತು, ಸರಿ ಇನ್ನೇನ್ ಬಂದ್ ದಾರಿಗೆ ಸುಂಕ ಇಲ್ವಲ್ಲ ಅಂತ ವಾಪಸ್ ಅದೇ ದಾರಿಲಿ ಬಂದಿಕನ್ಲ. ಬರ್ಬೇಕಾದ್ರೆ ಕೊತ್ತಿಮರಿ ಸತ್ತು ಆಚೆ ಬಿದ್ದಿತ್ತು ಕನ್ಲ. ನನಗೂ ಕೋಪತ್ತಿ ಅಮ್ಮ ಹೊರಗಡೆ ಬಾಮ್ಮ ಇಲ್ಲಿ ನಿನ್ಗೇನ್ ಮಲ್ಗಿಲ್ಲಾಗ್ರ ಹೆಂಗಮ್ಮ, ಹಂಗು ಕೊತ್ತಿಮರಿಯ ತೊಳ್ದು ಸಾಯಿಸೇ ಬಿಟ್ಟಿದ್ಯಲ್ಲಮ್ಮ ಅಂತಂದಿ. ಅದಕ್ಕೆ ಅಮ್ಮ ಅದ ನಾನು ತೊಳ್ದು ತಲೆ ಕನಿಯ ಸತ್ತೋದುದು ತೊಳೆದ್ಬಿಟ್ಟು ಹಿಂಡಕ್ ಹೋದ್ನಲ್ಲ ಆಗ ಸತ್ತೋಯ್ತು ಕನ ಹೋಗಯ್ಯ ಅಂದ್ಲು ಕನ್ಲ. ಹಂಗೆ ನನ್ ಮಕ್ಳ ನನ್ನ ಇಂಡಿ ಇಪ್ಪಿ ಮಾಡದ್ದು ಅಲ್ದೆ ಹುಚ್ಚ ಬೇರೆ ಹಿಡಿಸ್ತಾ ಇದ್ದೀರಾ. ಅಲ್ಲ ಕನ್ರಲ್ಲ, ಈ ಊನವ್ರಿಗೆ ಗೊತ್ತಿದ್ದು ಯಾಕ್ಲ ಹೋಗ್ಬೇಕು ದೋಸ್ತಿ ಮಾಡೋಕೆ. ನಾನು ನಿಮ್ಗೆ ಹುಚ್ಚು ಆಗ್ಬಿಟ್ಟದೇನೋ ಈಗ ಬಿಟ್ಟದೇನೋ ಅಂತ ನೋಡ್ತಾನೆ ಅವನಿ. ನಿಮ್ಗೆ ರಾಜಕೀಯದ ಹುಚ್ಚು ಸದ್ಯಕ್ಕೆ ಬಿಡೋನ್ ಕಾಣ್ತಾನೆ ಇಲ್ಲ ಕನ್ರಲ್ಲ. ಏನ್ಲ ಈ ಹುಚ್ಚರ ದೊಂಬರಾಟದಲ್ಲಿ ಜನಕ್ಕೆ ಹುಚ್ಚು ಜಾಸ್ತಿನೇ ಹಿಡ್ಕೊಬಿಟ್ಟದ ಕಣ. ಆ ಹುಚ್ಚು ಅಷ್ಟು ಬೇಗ ಹೋಗುದಿಲ್ಲ ಕಣ. ಅದಕ್ಕೊಂದ್ ತಮಾಷೆ ಹೇಳ್ತೀನಿ ಕೇಳೋಣ. ಹೇಳ. ಹಿಂಗೆ ಮಂಡ್ಯದ ವಿ ರೋಡ್ ನಲ್ಲಿ ಇರೋ ಮಯೂರ ಬಾರ್ ನಲ್ಲಿ ಅನೇಂಬಾಡಿ ಶೇಖರ್ನಂತರು ಚೆನ್ನಾಗಿ ಕುಡಿದ್ಬಿಟ್ಟು ಏನ್ ಕಣ್ಣ ಮ್ಯಾಕು ಕೆಳಕು ಬಿಟ್ಕ ಕೂತಿದ್ನಂತ ಕನ್ನಡ. ಆ ಬಾರ್ಗೆ ಸುಂಡಳಿ ಶಶಿಧರ್ ನಂತರ ಹೋಗ್ಬಿಟ್ಟಿದೆ, ಅವ್ನ್ ಮುಂಚೆ ಕುತ್ಕೊಬಿಟ್ಟವನೆ. ಹೋಗ್ಬಿಟ್ಟಿದೆ ಪೆಂಗೈದ ಕುಂತ್ಕೊಂಡದ್ದೆ. ಅಣ್ಣ ನನ್ಗೆ ಕೆಮ್ಲು ಜಾಸ್ತಿ ಆಗ್ಬಿಟ್ಟದೆ, ಬಿಸ್ಕಿ ಕುಡಿದ್ರೆ ಕೆಮ್ಲೋದದ ಬ್ರಾಂದಿ ಕುಡಿದ್ರೆ ಕೆಮ್ಲೋದದ ಹೇಳೋಣ ಅನ್ನಂತೆ. ಆಮೇಲೆ ಅದಕ್ಕೆ ಈ ಶೇಖರ ಚೆನ್ನಾಗಿ ಕುಡಿದ್ಬಿಟ್ಟು ಅಣ್ಣ ಕುಂತಿದ್ನಲ್ಲಣ್ಣ. ಅಲ್ಲ ಕನ ಬಟ್ಟಿದೆ, ಈ ವಿಸ್ಕಿಯ ಕುಡ್ದು ನನ್ನ ಆಸ್ತಿ ಮನೆ ಮಠ ಕಾರು ನನ್ನ ಜೀವನ ಎಲ್ಲ ಹೋಗದೆ ಅಪ್ರಾಲ್ ನಿನ್ ಕೆಮ್ಲು ಹೋಗುದಿಲ್ವ ಕುಡಿದ್ಬಿಟ್ಟು ಮುಚ್ಕೊಂಡು ಹೋಗಪಟ್ಟಿದೆ ಅನ್ನಂತೆ. ಹಂಗಾಗ್ಬಿಟ್ಟದ ಕಣ. ಇವತ್ತು ಹುಚ್ಚ ಬಿಡಿಸ್ಬೇಕಾಗಿರೋರು ನೀವು ಕನ್ನಡ. ನನ್ ಮಕ್ಳ, ನಾನೇನಾರ ನಿಮ್ಗೆ ಹುಚ್ಚ ಬಿಡ್ಸಕ್ ಹೋದ್ರೆ ಅವ್ನ್ ಯಾರೋ ಹುಚ್ಚ ಡಾಕ್ಟರ್ನೇ ನೇಣ ಹಾಕ್ಬಿಟ್ಟು ಬಂದಿದ್ದಂತೆ ಹಂಗಾಯ್ತದೆ ಕನ್ಲ. ಯಾವ ಹುಚ್ಚ ಯಾವ ಡಾಕ್ಟರ್ ನೇಣ ಹಾಕ್ಬಿಟ್ಟು ಬಂದಿದ್ದಣ್ಣ? ಹಿಂಗೆ ಹುಚ್ಚ ಆಸ್ಪತ್ರೆಯಲ್ಲಿ ದೊಡ್ಡಣ್ಣ ಹುಚ್ಚರೆಲ್ಲ ಆಟ ಆಡ್ಕಲಿ ಅಂತ ಬಿಟ್ಟಿದ್ರಂತೆ ಕನ್ಲ. ಅದ್ರಲ್ಲಿ ಒಬ್ಬ ಡಾಕ್ಟ್ರು ಆಟ ಆಡ್ತಾ ಇದ್ರು. ಹಂಗೆ ಆಟ ಆಡ್ತಾ ಡಾಕ್ಟ್ರು ಬಾವಿ ಒಳಗ್ ಬಿದ್ದೋಗ್ಬಿಟ್ಟವ್ರೆ ಕನ್ಲ. ಅಯ್ಯಯ್ಯೋ, ಅವ್ರನ್ನ ಎತ್ತಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ಆಗ ಒಬ್ಬ ಹುಚ್ಚ ಬಾವಿ ಒಳಗೆ ಬಿದ್ದು ಡಾಕ್ಟರ್ನ ಬದುಕಿಸ್ಬಿಟ್ಟವನೆ ಕನ್ಲ. ಇದ ನೋಡ್ಬಿಟ್ಟು ಬಾಕಿ ಡಾಕ್ಟರ್ಗೆ ಓಹೋ ಇವ್ನಿಗೆ ಹುಚ್ಚು ಬಿಟ್ಟೋಗದೆ, ನಮ್ಮ ಡಾಕ್ಟರ್ನ ಬದುಕಿಸವನೆ ಅಂತ ಅಂದ್ಮೇಲೆ ಇವನ ಮನೆಗೆ ಕಳಿಸದೆ ಸರಿ ಅಂತ ತೀರ್ಮಾನ ಮಾಡಿ ಕಳಿಸ್ತೀವಿ, ಸನ್ಮಾನ ಮಾಡಿ ಕಳಿಸುಮ ಅಂತ ಅಂದ್ಬಿಟ್ಟು ಆರೋಗ್ಯ ಮಂತ್ರಿಗೆ ಫೋನ್ ಮಾಡ್ಬಿಟ್ಟು ನಡ್ಕತೆ ಎಲ್ಲ ಹೇಳ್ಬಿಟ್ಟಿದ್ಯೆ. ಸನ್ಮಾನ ಮಾಡಕ್ಕೆ ಕರ್ಸ್ಕೊಬಿಟ್ಟವ್ರೆ ಕನ್ರಲ್ಲ. ಆಮೇಲೆ ಸರಿ ವೇದಿಕೆ ಸಿದ್ಧ ಮಾಡಿ ಮಂತ್ರಿಗಳ ಕುಂಡಿಸ್ಬಿಟ್ಟು ಡಾಕ್ಟರ್ ಬದುಕಿಸಿದ್ನಲ್ಲ ಹುಚ್ಚ, ಅವನ ಸ್ಟೇಜ್ ಮೇಕ ಕರ್ದವ್ರೆ ಕನ್ಲ. ಸರಿ ಒದ್ದೆ ಬಟ್ಟೆಲ್ಲ ನಡಿಕಂದು ಸ್ಟೇಜ್ಗೆ ಬರ್ತಾ ಇರೋದ ನೋಡ್ಬಿಟ್ಟು ಮಂತ್ರಿಗಳು ಪಾಪ ನೀರು ಬಿದ್ದು ಚಳಿಲಿ ನಡುತ್ತವನೆ, ಒದ್ದೆ ಬಟ್ಟೆ ಬಿಚ್ಚಿಸಿ ಬೇರೆ ಬಟ್ಟೆ ಹಾಕ್ಸಿ ಅಂತ ಹೇಳವ್ರೆ ಕನ್ಲ. ಅದ್ರಂತೆ ಅವನಿಗೆ ಬೇರೆ ಬಟ್ಟೆ ಹಾಕಿಸ್ಕೊಂಡು ಸ್ಟೇಜ್ಗೆ ಕರ್ಕ ಬಂದು ಸನ್ಮಾನ ಮಾಡ್ಬೇಕು ಅನ್ನುವಷ್ಟರಲ್ಲಿ ಮಂತ್ರಿಗಳು ಯೋಚನೆ ಮಾಡವ್ರೆ ಕನ್ಲ. ಏನಂತ? ನಾನ್ ಸನ್ಮಾನ ಮಾಡಿದ್ರೆ ಸರಿ ಹೋಗುದಿಲ್ಲ, ಇವನಿಂದ ಯಾವ ಡಾಕ್ಟರ್ ಜೀವದಾನ ಪಡೆದಿದ್ದಾರೋ ಅವರೇ ಸನ್ಮಾನ ಮಾಡು ಸರಿ ಅಂತ ಹೇಳ್ಬಿಟ್ಟು ಹುಚ್ಚನ್ಗೆ, ನೋಡಪ್ಪ ನೀ ಜೀವ ಉಳಿಸ್ತಲ್ಲ ಡಾಕ್ಟ್ರು, ಅವ್ರನ್ನೇ ಕರ್ಕೊಂಡ್ ಬಾ, ಅವ್ರ ಕೈಲ ನಿಂಗೆ ಸನ್ಮಾನ ಮಾಡಿಸ್ತೀವಿ ಅಂದವ್ರೆ ಕನ್ಲ. ಆಗ ಹುಚ್ಚ ಏನಂತ ಗೊತ್ತಾ ಮಂತ್ರಿಗಳಿಗೆ? ಏನಂದಣ್ಣ? ಅಯ್ಯ ಹೋಗ ಬೊಟ್ಟಿಯೇ ಇದೆ, ಆ ಡಾಕ್ಟ್ರು ಬಟ್ಟೆನು ನೀರು ಬಿದ್ದು ಒದ್ದೆ ಆಗಿತ್ತಲ್ಲ, ಚೆನ್ನಾಗಿ ಒಣಗ್ಲಿ ಅಂತ ಅಂದ್ಬಿಟ್ಟು ಡಾಕ್ಟರ್ ಕತ್ಗೆ ಹಗ್ಗ ಕಟ್ಟಿ ಸೀಲಿಂಗ್ ಫ್ಯಾನ್ಗೆ ನೇತಾಕ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟು ಬಂದಿವ್ನಿ, ಅವನಲ್ಲಿ ಬಂದನು ಅನ್ನಂತೆ ಕನ್ಲ. ಏನ್ ಮಂತ್ರಿಗಳಿಗೆ ಒಂದ್ ಕಡೆ ಎದ್ರಿಕೆ ಒಂದ್ ಕಡೆ ಕ್ವಾಪಂತೆ. ಈ ಸಮಾರಂಭಕ್ಕೆ ಅಣಿ ಮಾಡಿದವರು ಸಸ್ಪೆಂಡ್ ಮಾಡಿ ಹಟ್ಟಿ ಕಳ್ಸಿ ಅಂತ ಅಂದ್ಬಿಟ್ಟು ಕರ್ದೋದ್ರಂತೆ ಕನ್ಲ. ಹಂಗೆ ನನ್ ಮಕ್ಳ ನಿಮ್ಗೆ ಹುಚ್ಚ ಬಿಡ್ಸಕ್ ಹೋದ್ರೆ ನನ್ಗೂ ಹುಚ್ಚಿಡಿದ್ ಗ್ಯಾರಂಟಿ. ಬರೀ ನಿಮ್ದು ಕತೆ ಹೇಳೋದು, ಜನ ನಂಬ್ಸೋದು, ಈ ಆಂಡಿಮೆಂಟ್ ತೋರ್ಸೋದು ಆ ಆಂಡಿಮೆಂಟ್ ತೋರ್ಸೋದು, 5 ಕೋಟಿ ಕೇಳಿದ್ರು 10 ಕೋಟಿ ಕೇಳಿದ್ರು ಅನ್ನೋದು ಇದಾಗೋಯ್ತಲ್ಲಣ್ಣ. ಇದ ಜನ ನಂಬರಣ್ಣ. 8 ದಿನಕ್ಕೆ ಸರ್ಕಾರ ಕೆಳಕ್ಕೆ ಬೀಳೋದಕ್ಕೆ ಯಾರ್ ಕಾರಣ ಅಂತ ಸರಿಯಾಗಿ ಹೇಳಿದ್ರಣ್ಣ ನಿಮ್ಮವರು. ಲೋ ನಿನ್ ತಮ್ಮಯ್ಯ ಅಂತೀನಿ ನನ್ ಬಿಟ್ಬಿಡ್ರಲ್ಲ. ಯಾಕ್ರಲ್ಲ ಈ ಹಾಳಾದ ರಾಜಕೀಯಕ್ಕೆ ಈ ಪಾರ್ಟಿ ತಲೆ ಕೆಡ್ಸ್ಕೊಂಡಿದ್ದೀರಿ? ಲೇ ಬೇವರ್ಸಿ, 8 ದಿನಕ್ಕೆ ಯಾಕೆ ಬಿದ್ದಾಯ್ತು ಅಂತ ಕೇಳ್ತಾ ಇದೆಯಲ್ಲ ಕಾಡ್ಕಪಿ. ಅವ್ರ ಜೊತೆಲಿದ್ದಾಗ ನೀನೇನ್ ತೊಂದ್ರೆ ಕೊಟ್ಟಿದ್ದೋ ಏನೋ, ಅದಕ್ಕೆ 8 ದಿನಕ್ಕೆ ಬಿಳ್ಸೋರೆ ಕನ ಮರ್ವಾದೆಯಿಂದ ಈ ಮಾತಾ ಬಿಟ್ಬಿಟ್ಟು ಬೇರೆ ಮಾತೆ ಮಾತಾಡು. ನಾವೇನ್ ತೊಂದ್ರೆ ಕೊಟ್ಟಿದ್ವಿ
ನೀವು ಹಿಂಗ್ ಮಾತಾಡ್ತಾ ಇದೆಯಲ್ಲ ಅದ್ ಯಾವ್ದೋ ಬೆಟ್ಟದ್ದು ಕ್ವಾರದು 100-150 ಕೋಟಿ ಈಸ್ಕೊಂಡು ತಿಂದವ್ರೆ ಅನ್ನೋದು ಒಂದು, ಇನ್ನೊಂದು ಯಾರೋ ಕೊಲೆಗಿಲೆ ಅನ್ನಂತೆ. ಅದ್ ನಾವ್ ಕೇಳಿಲ್ಲ, ಕೇಳಕ್ ಸರಿಯಾಗಿ ಸಮಯ ಓದಿಕ್ ಬರ್ಲಿಲ್ಲ. ಆ ಕೋಪಕ್ಕೆ ನಮಗ್ ಕ್ವಾರೆ ಕೊಡಿ, ನಮ್ಗೆ ವಾಟರ್ ಸಪ್ಲೈ ಕೊಡಿ, ನಮಗ್ ರೋಡ್ ಕೊಡಿ, ನಾವ್ ಹೇಳ್ದಂಗ್ ಕೇಳಿ ಆಂಡಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕಿ ಅಂತ ಎದೆ ಮೇಲೆ ಕುಂತ್ಕೊಂಡ್ರೆ ಯಾವ ಬಡ್ಡಿ ಅದೇ ಸೈನ್ ಹಾಕ ನಮಿ. ನೀನು ಮಾತಾಡ್ತಾ ಇದೆಯಲ್ಲ ಹಿಂಗೆಲ್ಲ ಮಾಡ್ಲಿಲ್ಲ ಅಂತ ಮಾದರಿ ರಾಜ್ಯ ಮಾಡ್ಬೇಕು ಅಂತ ಹೊರಟಿದ್ ಹೂನ ಮಾರನೇ ದಿನ ಬೀಳ್ಸಿದ್ರಲ್ಲ, ಬಿದ್ಮೇಲೆ ಕರ್ನಾಟಕ ದುನಿಯಾ ಏನಾಯ್ತು ಅಂತ ನೋಡಮ್ಮಿ. ಬಡ್ಡಿ ಐದ್ನೆ ನಿನ್ ಇನ್ನೂ ಹುಚ್ಚು ವಾಸಿ ಆಗ್ಲಿಲ್ಲ ಕನ್ಲ. ಹುಚ್ಚ ನಾನು ಕುಡಿಸ್ತೀನಿ ಪರ್ಕೆ ತಕ್ಕಂಡು ಬಿಡು ಮಲ್ಲಣ್ಣ. ಮರ್ವಾದಿಂದ ರಾಜಕೀಯನ ಬಿಟ್ಬಿಟ್ಟು ರಾಜ್ಯಂಗೆ ಮನೇಲಿರೋ ಹೆಣ್ಣೆನ್ಸು ನಾನ್ ಗೈಕ ಬಂದ್ ತಂದಾಕ್ತೀನಿ. ನಿಮ್ಮ ಅವು ನೀನ್ ಕಟ್ಕೊಂಡಿರ್ತಾವ ಇದೇ ಮಾತಾಡ್ತಾ ಇದೀಯಾ? ಯಾವ್ದಾದ್ರು ಹೊಸ ಮಾತಾಡೋ ಬಿಡುತ್ತದೆ. ಈ ಕ್ಷೇತ್ರದಲ್ಲಿ ಉಗಿದ್ರೆ ಆ ಕ್ಷೇತ್ರದಲ್ಲಿ ನಿಂತ್ಕೋತಾರಲ್ಲ, ಹಂಗೆ ಈ ಬಡ್ಡಿ ಇದೆ ಈ ಬೀದಿಲಿ ಉಗಿದ್ರೆ ಆ ಬೀದಿಲಿ ಹೊಸಾಳು. ಅದ ನಿಮ್ ಕಡೆ ಹೇಳ್ಕೊಳ್ಳೋಣ. ಕರ್ನಾಟಕವ ತಮ್ಮ ಹಿಡ್ತಕ್ ತಕೋ ನಿಮ್ ಪಾರ್ಟಿ ರಾಜನ್ ನಾಟಕ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗೋಯ್ತು. ಆ ಸೂತ್ರಧಾರ ನಮ್ಮ ಹಿಂಗೆ ಆಡ್ಸಿ ಬೀಳ್ಸಿ ಕೊನೆಗೆ ತಾನೇ ಕಣ್ಣೀರಾಗ್ತಾವ್ ನೋಡೋಣ. ಆಡಿಸಿದಾತ ಬೇಸರ ಮೂಡಿ ದೋಸ್ತಿ ಮುಗಿಸಿದ, ಸೂತ್ರವ ಹರಿದ ದೋಸ್ತಿ ದೊಂಬ್ರಾಟವ ಮಣ್ಣಾಗಿಸಿದ, ಕಂಬನಿದಾರೆ ಸುರಿಸುತ್ತ ಜನರಿಗೆ ಮೋಸ ಮಾಡಿದ, ಜನಕ್ಕೆ ಮೋಸ ಮಾಡಿದ. ಸಖತ್ತಾಗಾಡ್ದ ಕಲ್ಲಣ್ಣ ಹಾಡ್ನ ಬುಡು ಕಲ್ಲಣ್ಣ, ನೀನು ಒಪ್ತೆ? ಬಡ್ಡಿ ಐದ್ನೆ ಒಂದ್ಸಾರಿ ಅವ್ನಿಗೆ ತಿಕ್ಕಿ ಕೊಡೋದು, ಇನ್ನೊಂದ್ಸಾರಿ ಕಾಣ್ದೇ ಇರೋನ್ಗೆ ನನ್ ಪರವಾಗಿ ಮಾತಾಡುದು. ಹಿಂಗ್ ಮಾಡಿ ಈ ರಾಜ್ಯದ ಅತಂತ್ರ ಸ್ಥಿತಿಗೆ ನೀನು ಕಾರಣಕನು. ನಮಗೆ 60 ವರ್ಷದ ಇತಿಹಾಸ ಅದೇ, ನಮ್ಮನ್ನೇ ಕೆಣ್ಕೋಕ್ ಬರ್ಬೇಡ. ಆಗೊಂದು ಈಗೊಂದು ಹೇಳೋರು ನೀವೇನ್ ಸದರ್ವಾದ ಜನ ಅಂತ ತಿಳ್ಕೊಂಡಿದ್ದೀರಣ್ಣ. 60 ವರ್ಷ ಅನುಭವ ಇರೋ ನಮ್ಗೆ ಚಳ್ಳಿ ಹಣ್ಣು ತಿನ್ನಿಸ್ತೋರ್ ನೀವು. ಇನ್ನು ಆ ಹೂನ್ ಕಲ್ಲಣ್ಣನ್ ಬಿಟ್ಟಿರಪ್ಪ. ನಿನ್ಗೂ ಹಿಡಿತು ಬಿಡ್ಲ ಹುಚ್ಚು. ಏನೇ ಆಗ್ಲಿ ಅಧಿಕಾರ ಕೊಡ್ಬೇಕಾಗಿತ್ತು, ನಿಮ್ದು ಬೊಲೆ ಮೋಸ ಕಣ. ಕೊಡು ಗಂಟ ತಡ್ಕೋಬೇಕಾಗಿತ್ತು ಕನ್ಲ. ಅದೇನೋ ಹೇಳ್ತಾರೆ ಮೀಸ್ ಬರು ಗಂಟ ನೀಸ್ ನಾರಿ ತಾಳಿ ಕಟ್ಟು ಗಂಟ ಬಾಳ್ನಾರಿ ಅಂತ. ಹಂಗೆ ಆತ್ರವ ಮಾಡ್ಕೊಂಡು ಬೆಂಬಲವ ವಾಪಸ್ ತಗೊಬಿಟ್ರಿ. 2ನೇ ಸಾರಿಗೆ ರಾಜೀನಾಮೆಯ ಬಿಸಾಕ್ಬಿಟ್ರಿ. ಸುಮ್ನೆ ಹೇಳದ್ನ ಹೇಳ್ಕೊಂಡು ಅದರಿಂದ ನಾನು ತಲೆ ಕೆಡಿಸ್ಬೇಡ. ಕ್ಯಾಸೆಟ್ ಹಾಕಿದ್ರೆ ಎ ಸೈಡ್ ಬಿ ಸೈಡ್ ಎಲ್ಲಾನು ಹೇಳ್ತದೆ. ಅಣ್ಣೋ ಕಲ್ಲಣ್ಣ, ಏನ್ಲಾ? ಈ ಮಲ್ಲಣ್ಣ ಕ್ಯಾಸೆಟ್ ಅಂತಲೇ ಒಂದ್ ತಮಾಸಿಗೆ ಎಪ್ತಿ ಬರ್ತದೆ, ಹೇಳ್ತೀನಿ ಕೇಳೋಣ. ಹೇಳ. ಹಿಂಗೆ ಒಂದ್ ಊರಲ್ಲಿ ಒಬ್ಬ ಕಣ್ಣದಲ್ಲಿ ಉಲ್ಲ ಹೊಣಿ ಹಾಕ್ಬಿಟ್ಟು ಅಂತರಕ್ ನಂಗೆ ಮನಿಕೊಂಡು ಆಕಾಶವ ನೋಡ್ಕೊಂಡು ಬೋ ಚೆನ್ನಾಗಿ ಪದ ಹೇಳ್ತಿದ್ದಂತ ಕನ್ನಡ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಅಂತ ಬೋ ಚೆನ್ನಾಗಿ ಪದವೇ ಹೇಳ್ತಿದ್ದಂತ ಕನ್ನಡ. ಆಗ ಪಕ್ಕದಲ್ಲಿ ಒಂದ್ ಹುಡುಗಿ ಬೋರ್ವೆಲ್ ಹತ್ರ ನೀರ್ ತಕೋಯ್ತಾ, ಅಣ್ಣ ಎಷ್ಟ್ ಚೆನ್ನಾಗಿ ಪದವೇ ಹೇಳ್ತಾನೆ, ಹತ್ರಕ್ ಹೋದ್ರೆ ನಾನು ನೋಡ್ಕೊಂಡು ಇನ್ನೂ ಚೆನ್ನಾಗಿ ಹೇಳನೇನೋ ಅಂದ್ಬಿಟ್ಟು ಬಿಂದಿಗೆ ಅಲ್ಲೇ ಮಾಡ್ಬಿಟ್ಟು ಹತ್ರಕ್ ಬಂದ್ಬಿಟ್ಟಾಳ ಕನ್ನಡ. ಯಾವಾಗ ಹುಡುಗಿ ಹತ್ರಕ್ ಬತ್ತಿತ್ತೋ ಇವನ್ ಅಂತರಕ್ ನೋಡ್ಕೊಂಡು ಆಕಾಶ ಪದ ಹೇಳ್ತಿದ್ನೋ, ಮೊಕಣಕ್ ದಬಾಕ ಬಿಟ್ಟಿದ್ದೆ. ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ಆಡಕ್ ಶುರು ಮಾಡ್ಬಿಟ್ಟವನ ಕನ್ನಡ. ಆ ಹುಡುಗಿಗೆ ಹತ್ ಬಿಡ್ತು ಪಾಪ. ಅಲಕನ ಮುಂಡೆತ್ತದೆ ದೂರದಲ್ಲಿದ್ದಾಗ ಬೋ ಚೆನ್ನಾಗಿ ಅಂತರಕ್ ನಂಗೆ ಮನಿಕಂದು ಆಕಾಶವ ನೋಡ್ಕೊಂಡು ಮುಂಗಾರು ಮಳೆ ಆಡ್ತಿದ್ಯಲ್ಲ, ನಾನು ಹತ್ರಕ್ ಬಂದ ಏಟ್ಕೆ ಯಾಕೆ ಹಿಂಗ್ ದಬಾಕಂದು ಫೀಲಿಂಗ್ ಸಾಂಗ್ ಆಡ್ತಿದ್ಯ ಅಂತ ಕೇಳ್ಬಿಟ್ಟವಳೆ. ಆ ಹುಡ್ಗನ್ಗೂ ಕಾಪತ್ ನಿಂತಿತ್ತು. ಹೋಗಮ್ಮ ಎ ಸೈಡ್ ತೀರೋಯ್ತು ಕಣ, ಬಿ ಸೈಡ್ ದಬಾಕಿವ್ನಿ ಅಂತ ಕನ್ನಡ. ಅಯ್ಯೋ ಬಡ್ಡತ್ತದೆ, ಅಯ್ಯೋ ಬಡ್ಡತ್ತವ. ಅವ್ನ್ಗೆ ಯಾಕ ಬಡ್ಡಿ ಐದ್ನಿ ಅಂತಂದಿ? ಅವನು ಎ ಸೈಡ್ ಹೋಗಿ ಬಿ ಸೈಡ್ ನಾರು ಕೆಚ್ಚವನೆ. ನನ್ ಮಕ್ಳ ನೀವು ಇಬ್ರು ಸೇರ್ಕೊಂಡು ಬೆಳಗಿಂದ ಬರೀ ಎ ಸೈಡ್ ನ ಕೆಚ್ಚಿ 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 ನನ್ ತಲೆ ಕೆಡ್ಸ್ಬಿಟ್ರಲ್ಲೋ. ಲೇ, ನಾವ್ 3 ಜನನ ಕರೆದು ಸ್ಕೂಲ್ ಮಕ್ಳು ಸಂವಾದ ಕಾರ್ಯಕ್ರಮ ಇಟ್ಟಿದ್ದಾಗ ನಿಮ್ಗೆ ಓಟ್ ಹಾಕ್ಬೇಕಾದ್ರೆ ಜನಕ್ಕೆ ಯಾವ್ಯಾವ ಕಾರ್ಯಕ್ರಮ ಹಾಕಂದ್ರಿ ಹೇಳಿ ಅಂತಂದಾಗ ನೀನೇನ್ಲ ಹೇಳ್ದೆ? ನಾನೆಲ್ಲಿ ಮೊದ್ಲು ಹೇಳ್ದೆ, ನೀನಲ್ವಾ ಫಸ್ಟ್ ಹೇಳ್ದನು? ನಾನಂದದ್ದು ನಮ್ಮ ಪಕ್ಷದವರು ಬಿಸಿ ಬಿಸಿ ಕಾಪಿಯ ಕಾಯಿಸಿದ್ರೆ ಒಂದ್ ಲೋಟಕ್ಕೆ ಬುಟ್ಕೊಂಡ್ರೆ ಸಾಕು, ಇನ್ನೊಂದ್ ಲೋಟ ತಕೊಂಡು ಆರಿಸ್ಕೊಂಗೆ ಇಲ್ಲ, ಹಂಗೆ ಕುಡ್ಸ್ಬಿಡ್ತಾರೆ ಜನಕ್ಕೆ ಅಂತಿಕಲ್ಲ. ಓಹೋ, ನೀವು ಲೋಟ ಬೇರೆ ತಕತ್ತೀರಿ ಅನ್ನು. ನಮ್ ಪಕ್ಷದವ್ರು ಹಂಗಲ್ಲಪ್ಪ, ಒಲೆ ಮೇಲೆ ಮಳ್ತಾ ಇರೋ ಕಾಪಿ ತಪ್ಲೆನ ಎತ್ತಿ ಜನರ ಬಾಯಿಗೆ ಬೊಗಿಸ್ಬಿಡ್ತೀವಿ ಅಂದಿ. ಓಹೋ, ನಿಮ್ ಪಕ್ಷದವ್ರು ಕಾಪಿ ತಪ್ಲೆ ಲೋಟ ಎಲ್ಲಾನು ತಕೋತವೆ ಅನ್ನು. ನಮ್ ಪಕ್ಷದವ್ರು ಹಂಗಲ್ಲಪ್ಪ, ಜನರ ಬಾಯಿಗೆ ಹಾಲು ನೀರು ಸಕ್ಕರೆ ಕಾಫಿ ಪುಡಿ ಟೀ ಸೊಪ್ಪು ಎಲ್ಲಾನು ಹಾಕ್ಬಿಟ್ಟು ಒಲೆ ಮೇಲೆ ಕುಂಡ್ರಿಸ್ಬಿಟ್ಟು ಕೆಳಗಡೆಯಿಂದ ಬೆಂಕಿ ಹಾಕ್ಬಿಡ್ತೀವಿ, ಬಾಯಿಲ್ ಮಳೆದಾಗ ಅವರೇ ಕುಡ್ಕೋತಾರೆ ಅಂದೆ. ಜನರು ಒಲೆ ಮೇಲೆ ಕುಂಡಿಸ್ಬಿಟ್ಟು ಕೆಳಗಡೆಯಿಂದ ಉರಿ ಹಾಕಿದ್ರೆ ಬಾಯಿಲಿ ಕಾಪಿ ಮಾಡೋದಿಲ್ಲ ಕನ್ಲ, ಜನರು ಹೊಗೆ ಹಾಕಿಸ್ಕೊಬಿಡ್ತಾರೆ ಅಷ್ಟೇ. ಇದ ಕೇಳಿ ಸ್ಕೂಲ್ ಐಕ್ಳು ಆಡ್ಕೊಂಡು ಉಗಿದು ಕಳಿಸ್ತಿರಲ್ಲ, ನೀವಿಬ್ರು ರಾಜಕೀಯ ಮಾಡಿ ನಿಮ್ ಉಷ್ಟಿಗೆ ಬೆಂಕಿ ಸಿಗಾಕ್ತು. ಲೋಕಲ್ಲಣ್ಣ ಏನ ಹೋಗ್ಲಿ, ನೀನು ಪೊಲೀಸ್ ಆಗಿದ್ರೆ ಏನ್ಲ ಮಾಡ್ತಿದ್ದೆ? ನನಗೆ ಮೋಸ ಮಾಡಿದ್ನಲ್ಲ ಅವನ್ನ ಯಾವುದೇ ಕಾರಣ ಇಲ್ದೆ 5 ನಿಮಿಷದಲ್ಲಿ ಒದ್ದು ಒಳಗಾಗ್ತಾ ಇದೆ. ಲೋ ದೊಡ್ಡಣ್ಣ, ನೀನ್ ಲಾಯರ್ ಆಗಿದ್ರೆ ಏನ್ಲ ಮಾಡುವೆ? ಒಳಕ್ ಹಾಕಿರೋನ 3 ನಿಮಿಷದಲ್ಲಿ ಬೇಲ್ ಕೊಟ್ಟು ಬುಡ್ಸ್ಕೊ ಬತ್ತಿದ್ದಿ ಗೊತ್ತಾ? ಅಲ್ಲ, ನಮ್ಮನ್ ಕೇಳ್ತಾ ಇದೆಯಲ್ಲ, ನೀನ್ ಡಾಕ್ಟರ್ ಆಗಿದ್ರೆ ಏನ್ ಮಾಡ್ತಾ ಇದ್ದೆ? ನಿಮ್ಮಿಬ್ರಿಗೂ ತಲೆ ಕೆಟ್ಟದೆ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಹುಚ್ಚಾಸ್ಪತ್ರೆಗೆ ಹಾಕ್ಸ್ಬಿಡು ನಿಕನ್ಲ. ಓ, ಈ ತರ ಕತೆ 1000 ಹೇಳ್ತೀಯ ನೀನು. ಬೆಳಗ್ಲಿಂದ ನನ್ನ ಮಕ್ಳ ನಿಮ್ ಜೊತೆಲಿ ಮಾತಾಡಿರೋದ ಯಾವ್ದಾರ ಕಂಪ್ನಿಗೆ 4 ಕ್ಯಾಸೆಟ್ ಮಾಡ್ಬೋದಿತ್ತು ಕನ್ರಲ್ಲ. ಯಾವ ಪಕ್ಷ ಕಟ್ಕೊಂಡ್ರೆ ಎಂದು ಯಾವ ಪಾರ್ಟಿ ಕಟ್ಕೊಂಡೆ ಅಂದ್ರಲ್ಲ, ಹೋಗಿ ಕೆಲಸ ನೋಡ್ರು. ಈ ದೇಶಕ್ಕೆ 2 ಪಕ್ಷ ಅಂತ ಚುನಾವಣಾ ಆಯೋಗ ಮಾಡುದಿಲ್ವೋ ಅಲ್ಲಿ
ಅಲ್ಲಿ ಗಂಟ 100 ಪಕ್ಷ ಉಟ್ಕೊಂಡು ನಮ್ಮಂತ 100 ಜನ ಹೆಂಡತಿ ಮಕ್ಕಳನ್ನ ಬಿಟ್ಟು ರಾಜಕೀಯಕ್ಕೆ ಇವತ್ತು ತಲೆ ಕೆಡ್ಸ್ಕೊಂಡಿರುವಾಗ ಕೆಡ್ಸ್ಕೊಂಡು ಫುಟ್ಪಾತ್ ಆಯ್ತಾರೆ ಅಷ್ಟೇ. ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋರು ಹಳ್ಳಿಗಾಡಿಗೆ ಬರೋದೇ ಬೇಡ. ಬೆಂಗಳೂರು ಮೆಜೆಸ್ಟಿಕ್ ನಲ್ಲಿ 8 ಗಂಟೆಯಿಂದ 10 ಗಂಟೆ ತನಕ ಸಿಟಿ ಬಸ್ ನಲ್ಲಿ ಓಡಾಡಿ ಸಾಕು, ಜನರು ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ ಕಣ್ಲ. ಅದ ಬಿಟ್ಬಿಟ್ಟು ತಾವು ಸುರಕ್ಷಿತವಾಗಿ ಹೋಗೋಕೆ ಗಂಟೆ ಗಟ್ಟಲೆ ಟ್ರಾಫಿಕ್ ಜಾಮ್ ಮಾಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಇವರಂತ ಜನ ಪ್ರತಿನಿಧಿಗಳನ್ನ ಇನ್ನು ಹಳ್ಳಿಗಾಡಿನ ಜನರ ಜೀವನ ಹೇಳಕ್ಕೆ ತೀರ್ತು ಕಣ್ಲ. ಒಂದ್ಸಾರಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಟ್ರೆ ಸಾಕು, ದಿನಬಳಕೆಯ ವಸ್ತುಗಳಿಂದ ಹಿಡಿದು ಸಾಮಾನ್ಯ ಜನರು ಬಳಸೋ ಗೃಹೋಪಯೋಗಿ ವಸ್ತುಗಳ ತನಕ ಹಿಗ್ಗ ಮುಗ್ಗ ರೈಟ್ ಏರಿಸ್ಬಿಡ್ತಾರೆ ಕಣ್ಲ. ಇದನ್ನ ಯಾವ ಜನಪ್ರತಿನಿಧಿಗಳಾರ ಬಂದು ಕೇಳಿದಾರಲ್ಲ. ಇವತ್ತು ರೈತ ಮತ್ತು ಒಬ್ಬ ಸಾಮಾನ್ಯ ಪ್ರಜೆ ಸಾವಿರಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಸಾಯ್ತವನೆ. ಇಂಥ ಸಮಸ್ಯೆಗಳಿಗೆಲ್ಲ ಇನ್ನು 100 ವರ್ಷ ಆದ್ರೂ ಯಾವ ಸರ್ಕಾರ ಬಂದ್ರು ಪರಿಹಾರ ಕಂಡುಹಿಡಿಯಕ್ಕಾಗುದಿಲ್ಲ ಕಣ್ರಲ್ಲ. ಯಾಕೆ ಅಂದ್ರೆ ವೋಟ್ ಹಾಕುವಾಗ ಮಾತ್ರ ನಮ್ಗೆ ಮರುವಾದಿ, ಅದಾದ್ಮೇಲೆ ಅವರ ಒಣ ಪ್ರತಿಷ್ಠೆಗಳೇ ನಮ್ ಪಕ್ಷ ಹಿಂಗಾಗ್ಬೇಕು, ನಮ್ ಪಕ್ಷ ಹಿಂಗಾಗ್ಬೇಕು, ನಾವು ಅಧಿಕಾರ ಹಿಡಿಬೇಕು ಅಂತ ಇದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ. ಯಾವುದೇ ವ್ಯಕ್ತಿ ಆರಿಸ್ ಬಂದಾಗ ಆತ ತನ್ನ ಕುಟುಂಬ ತನ್ನ ಬಂಧು ಬಾಂಧವರ ಬಗ್ಗೆ ಕಾಳಜಿ ವಹಿಸ್ತಾನೆ ಹೊರತು ನಮ್ಮಂತವ್ರ ಬಗ್ಗೆ ಅಲ್ಲ ಕಣ್ರಲ್ಲ. ನಮಗೂ ಭ್ರಮೆ, ಅದಕ್ಕೆ ನಾವು ಆ ಪಕ್ಷ ಈ ಪಕ್ಷ ಅಂತ ಕಚ್ಚಾಡ್ತಾ ನಾವೇ ಕೋರ್ಟು ಕಚೇರಿ ಅಂತ ಅಲಿತಾ ಇರೋದು ಕಣ್ರಲ್ಲ. ಮುಂದೆ ಜನರು ಕೂಗು ಚುನಾವಣಾ ಆಯೋಗಕ್ಕೆ ಕೇಳಿಸ್ಬೇಕು ಕಣ್ಲ. ನಮ್ಮ ದೇಶಕ್ಕೆ 2 ಪಕ್ಷ ಸಾಕು, ಅದನ್ನ ದಯವಿಟ್ಟು ನೆರವೇರಿಸ್ಕೊಡಿ ಅಂತ ಕೂಗಿ ಹೇಳ್ಬೇಕಾಯ್ತದೆ ಕಣ್ರಲ್ಲ. ಯಾವತ್ತು 2 ಪಕ್ಷ ನಮ್ಮ ದೇಶಕ್ಕೆ ಅಂತ ಆಯ್ತದೋ ಆಗಿನಿಂದ ನಮ್ಮ ದೇಶ ತನ್ನಷ್ಟು ತಾನೇ ಮುಂದುವರಿತಾ ಹೋಯ್ತದೆ ಕಣ್ರಲ್ಲ. ದಯವಿಟ್ಟು ನಾನು ಕ್ಷಮಿಸ್ಬಿಡೋಣ. ನೀನ್ ಇಷ್ಟೊಂದು ವಿಷಯ ತಿಳ್ಕೊಂಡಿದೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಯಾವ ರಾಜಕೀಯನೂ ಬೇಡ, ಯಾವ ಪಕ್ಷದವ್ರು ಹೆಂಗಾರು ಕಚ್ಚಾಡ್ಲಿ, ನಾನಂತೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾವ ಪಕ್ಷದ ಬಗ್ಗೆನೂ ಇನ್ ಮುಂದೆ ಮಾತಾಡೋದಿಲ್ಲ ಕಾರಣ. ನಾನಾಯ್ತು ನನ್ನ ಹೆಂಡತಿ ಮಕ್ಕಳಾಯ್ತು ಅನ್ಕೊಂಡು ಇದ್ಬಿಡ್ತೀನಿ ಕನ್ನಡ. ನಾನು ಅಷ್ಟೇ ಕನ್ನಡ. ಇನ್ ಮುಂದಕ್ಕೆ ಯಾವುದೇ ಒಂದು ಪಕ್ಷದಲ್ಲೂ ಗುರುತಿಸ್ಕೊಳ್ಳೋದಿಲ್ಲ. ನಾನು ಕಲ್ಲಣ್ಣಂಗೆ ಎದ್ಬಿಡ್ತೀನಿ ಕನ್ನಡ. ನೀವಷ್ಟೇ ಅಲ್ಲ ಕಣ್ರಲ್ಲ, ನಮ್ ಜನಗಳು ಕೂಡ ಇದನ್ನ ಅರ್ಥ ಮಾಡ್ಕೊಂಡವ್ರೆ ಅಂತ ತಿಳ್ಕೊಂಡು ನನಗೂ ಯಾವುದೇ ರಾಜಕೀಯದ ಪಕ್ಷದ ಸವಾಸ ಬೇಡ ಅಂತ ಮನೆಗೆ ಹೋಗ್ತಾವ್ನಿ ಕಣ್ರಲ್ಲ. ಬರ್ಲಾ ಕಲ್ಲಣ್ಣ ಲಕ್ಕಣ್ಣ? ನಾಳೆಯಿಂದ ನಾವೆಲ್ಲ ಹೊಸ ಸ್ನೇಹಿತರು. ಬರ್ತೀನಿ ಕನ್ನಡ. ಆಗ್ಲಿ ಕಣ್ರಲ್ಲ, ಬರ್ತೀನಿ. ಟಾಟಾ ಬಾಯ್ ಬಾಯ್. ಬಾಯ್.